ವಚನದಲ್ಲಿ ಹೇಳ್ತಾನಪ್ಪ ಅಂದ್ರೆ ಮತ್ತೆ ಮಾರ್ಕ ಸುವಾರ್ತೆ 9ನೇ ಅಧ್ಯಾಯ ಹೇಳ್ತಾನಂದ್ರೆ, ಈ ವಿಧವಾದ ಜಾತಿ ಉಪವಾಸ ಮತ್ತು ಪ್ರಾರ್ಥನೆಯಿಂದಲೇ ಹೋಗ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಯಾವುದು ನಿಮ್ಮನ್ನ ಪ್ರಾರ್ಥನೆಗೆ ಅಡೆತಡೆ ಮಾಡ್ತದೋ, ಬೈಬಲ್ ಓದುವಾಗ ಅಡೆತಡೆ ಮಾಡ್ತದೋ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅಡೆತಡೆ ತರ್ತದೋ, ಅದನ್ನು ಕೇವಲ ಉಪವಾಸ ಮತ್ತು ಪ್ರಾರ್ಥನೆಯಿಂದಲೇ ಆ ಶೋಧನೆಯನ್ನ ನೀವು ಜಯಿಸಬಹುದು. ಹಲ್ಲೆಲೂಯಾ. ನೀವು ಬೈಬಲ್ ಅಲ್ಲಿ ಯಾವುದೇ ಒಂದು ದೇವರ ಸೇವೆ ಮಾಡೋರಾಗಿದ್ದೇವೆ. ಇವನ್ ಸೈಂಟಿಫಿಕ್ ಕೂಡ ಅದೇ ಹೇಳ್ತಾರೆ. ನಿನ್ನ ಒಂದು ಹೆಲ್ದಿ ಆಗಿರ್ಬೇಕಂದ್ರೆ, ನಿನ್ನ ಒಂದು ಆರೋಗ್ಯ ಒಂದು ಒಳ್ಳೇದಾಗಿರ್ಬೇಕಂದ್ರೆ ವೀಕ್ಲಿ ಒನ್ಸ್ ಏನಂದ್ರೆ ಸಂಪೂರ್ಣವಾಗಿ ನೀನು ಉಪವಾಸವಿದ್ದಾಗ ಮಾತ್ರ ನಿನಗೆ ಯಾವ ರೋಗ ರುಜಿಗಳು ಬರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸೈನ್ಸ್ ಹೇಳುವುದಕ್ಕಿಂತ ಮುಂಚಿತವಾಗಿ 2024 ವರ್ಷಗಳ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ನಿನ್ನ ದೇವರು ಹೇಳಿದ್ದಾನಪ್ಪ ಅಂದ್ರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕ ಪಡ್ರಿ, ಅಷ್ಟೇ ಅಲ್ಲೇನಪ್ಪ ನೀವು ಮೊದಲು ಉಪವಾಸ ಮಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಒಂದು ಸೇವೆ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಆತ 40 ದಿನ ಹಗಲು ಮತ್ತು ರಾತ್ರಿ ಆತನ ಉಪವಾಸ ಮಾಡ್ದ. ಯಾಕಂದ್ರೆ ಯೇಸು ಸ್ವಾಮಿ ಗೊತ್ತಿತ್ತು, ಯಾಕಂದ್ರೆ ಆತನ ಭೂಲೋಕದಲ್ಲಿದ್ದ 100% ಮನುಷ್ಯನಾಗಿದ್ದ, ಭೂಲೋಕದಲ್ಲಿದ್ದ 100% ಆತನ ದೇವರಾಗಿದ್ದ. ಆದಾಗ್ಯೂ ಕೂಡ ಈ ಲೋಕದಲ್ಲಿರುವಂತಹ ಒಂದು ಕಾರ್ಯಗಳು ಅದನ್ನು ಜಯಿಸ್ಬೇಕಂದ್ರೆ, ಲೋಕದಲ್ಲಿರುವಂತ ಎಲ್ಲ ಸಂಗತಿಗಳನ್ನು ಜಯಿಸ್ಬೇಕಂದ್ರೆ ಯೇಸು ಸ್ವಾಮಿ ಉಪವಾಸ ಮಾಡ್ದ. ಹಲ್ಲೆಲೂಯಾ. ನೀವು ಕೂಡ ನಿಮ್ಮ ಲೈಫಲ್ಲಿ ಅನೇಕ ಸಂಗತಿಗಳು, ಅನೇಕ ಒಂದು ಜವಾಬ್ದಾರಿಗಳು ನಿಮ್ಗೆ ಬರ್ತವೆ. ಅವೆಲ್ಲ ಕೆಲವು ಆಗ್ತಾವ, ಕೆಲವು ಆಗಂಗಿಲ್ಲ. ಹಲ್ಲೆಲೂಯಾ. ಆಗೋದಕ್ಕೆ ದೇವರಿಗೆ ಸ್ತೋತ್ರ. ಆಗಂಗಿಲ್ಲ ಅಂದ್ರೆ ಬಿಟ್ಕೊಡಕ್ ಹೋಗ್ಬೇಡ್ರಿ. ಆಗಂಗಿಲ್ಲ ಅಂದ್ರೆ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅವೆಲ್ಲವನ್ನು ನೆರವೇರಿಸುವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಓಕೆ, 14ನೇ ಅಧ್ಯಾಯ 1ನೇ ವಚನ ಓದ್ರಿ. 1ರಿಂದ ಓದ್ರಿ. ಆ ದಿವಸಗಳಲ್ಲಿ ಸೀನಾರಿನ ಅರಸನಾದ ಅಮ್ರಾಫೇಲನು, ಎಲ್ಲಸಾರಿನ ಅರಸನಾದ ಅರಿಯೋಕನು, ಎಲಾಮಿನ ಅರಸನಾದ ಕೆದೊರ್ಲಗೋಮನು, ಗೋಯಿಬದ ಅರಸನಾದ ತಿದ್ಗಾಲನು, ಈ 4 ಜನ ಕೂಡಿಕೊಂಡು ಈಗ ಲವಣ ಸಮುದ್ರವಾಗಿರುವ ಸಿದ್ದಿಂ ತಗ್ಗಿನೊಳಗೆ ಕೂಡಿದ್ದ ಸೊದೋಮಿನ ಅರಸನಾದ ಬೆರಗನು, ಗೋಮೋರದ ಅರಸನಾದ ಬಿರ್ಷಗನು, ಅದ್ಮಾಹದ ಅರಸನಾದ ಸಿನಾಬನು, ಚೋಬೋಯಿಮಿನ ಅರಸನಾದ ಸೆಮೇಬರನು, ಬೆಲಗಿನ ಅಂದರೆ ಚೊಗರದ ಅರಸನು ಇವರೊಡನೆ ಯುದ್ಧ ಮಾಡಿದರು. ಕೇಳಿಸ್ಕೊಡಿ. ಈ 4 ಜನ ರಾಜರುಗಳು ಕೂಡಿ 5 ಜನರ ರಾಜರುಗಳ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಈ 4 ಜನ ರಾಜರು ಯಾರು? ಹಲ್ಲೆಲೂಯಾ. ಈ 4 ಜನ ರಾಜರು ಕೂಡಿಕೊಂಡು 5 ಜನರು ರಾಜ್ಯರ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬಂದಾಗ, ಈ 5 ಜನ ರಾಜ್ಯರು ಎಲ್ಲಿರ್ತಾರೆ ಗೊತ್ತೇನ್ರಿ? ಈ ಸದೋಮ ಪಟ್ಟಣದಲ್ಲಿ ಸುತ್ತಮುತ್ತ ಇರುವಂತ ಈ ರಾಜರು ಇವರೆಲ್ಲರೂ. ಹಲ್ಲೆಲೂಯಾ. ಒಂದು ರಾಜರ ಹತ್ರ ಸುಮಾರು ಇಲ್ಲಾಂದ್ರೆ ಸುಮಾರು ಇಲ್ಲಾಂದ್ರೆ 50ರಿಂದ 1 ಲಕ್ಷ ಸೈನ್ಯ ಇರ್ತೈತಿ. ಎಷ್ಟಿರ್ತೈತಿ? 50ರಿಂದ 1 ಲಕ್ಷ ಸೈನ್ಯ ಇರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ 4 ರಾಜರು ಅವ್ರಿಗೆ ಸೈನ್ಯ ಇಟ್ಟಿರ್ಬೋದು. ಉದಾಹರಣೆಗಾಗಿ 4 ಲಕ್ಷ. ಆಮೇನ್. ಹಲ್ಲೆಲೂಯಾ. ಈ 5 ಜನರು ತಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಿ, ತಮ್ಮ ಸಿಟಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಿ, ತಮ್ಮ ಸಿಟಿಯನ್ನು ಕಾಪಾಡೋಕ್ಕಾಗಿ, ತಮ್ಮ ಸಿಟಿಯಲ್ಲಿರುವಂತ ಎಲ್ಲ ಒಂದು ಚಲೋ ವಸ್ತುಗಳನ್ನ ಕಾಪಾಡ್ಕೊಳ್ಳೋಕ್ಕಾಗಿ ಇವ್ರ ಹತ್ರ 5 ಲಕ್ಷ ಜನ ಇದ್ರು. ಹಲ್ಲೆಲೂಯಾ. ಕೇಳಿಸ್ಕೊಡಿ. ಯಾವಾಗಲೂ ನಾನು ನೋಡ್ತೀನಪ್ಪ, ಲೋಕದ ಪ್ರಕಾರವಾಗಿ, ಸೈಂಟಿಫಿಕ್ ಪ್ರಕಾರವಾಗಿ ಯಾರ ಹತ್ರ ಜನ ಜಾಸ್ತಿ ಇರ್ತಾರೋ ಅವರೇ ಆ ಒಂದು ಯುದ್ಧವನ್ನ ಗೆಲ್ತಾರ. ಹೌದಲ್ರಿ? ಕೇಳಿಸ್ಕೊಡಿ. ಇವಾಗ ಈ 4 ಜನ ಕೂಡಿಕೊಂಡು ಸದೋಮ್ ಗೋಮರ ಪಟ್ಟಣವನ್ನ, ಅಷ್ಟೇ ಅಲ್ಲದೆ ಅದು ಸುತ್ತಮುತ್ತ ಇರುವಂತ ಎಲ್ಲ ಪಟ್ಟಣವನ್ನ ನಾಶ ಮಾಡ್ಲಿಕ್ಕೆ ಬಂದ್ರು. ನಾಶ ಮಾಡಿದ್ರು. ಈ 5 ಜನರ ರಾಜರನ್ನ ಸೋಲಿಸ್ಬಿಟ್ರು. ಯಾರು? ಈ 4 ಜನರು. ಹಲ್ಲೆಲೂಯಾ. ಈ 4 ಜನರು ಬಂದು ಅಲ್ಲಿರುವಂತ ಎಲ್ಲಾ ಪಟ್ಟಣ ಮುತ್ತಿಗೆ ಹಾಕಿದ್ರು, ಎಲ್ಲ ರಾಜರ ಮುತ್ತಿಗೆ ಹಾಕಿದ್ರು. ಎಲ್ಲ ರಾಜರ ಮುತ್ತಿಗೆ ಹಾಕಿ ಅದ್ರೊಟ್ಟಿಗೆ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಲೋಟನನ್ನು ಕೂಡ ಅವನ ಆಸ್ತಿ ಸಹಿತವಾಗಿ, ಅವನೆಲ್ಲ ಮಕ್ಕಳ ಸಹಿತವಾಗಿ, ಅವನ ಹೆಂಡತಿ ಸಹಿತವಾಗಿ ಎಲ್ಲರನ್ನ ಅವರು ಸೆರೆ ಮಾಡ್ಕೊಂಡು ಹೋದ್ರು. ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ. ಈ 13ನೇ ಅಧ್ಯಾಯದಲ್ಲಿ 2ನೇ ವಚನ ನೋಡ್ತೇನೆ ಅಂದ್ರೆ, ಲೋಟನ ದನ ಕಾಯೋರಿಗೂ ಮತ್ತು ಅಬ್ರಾಮನ ದನ ಕಾಯೋರಿಗೂ ಜಗಳ ಹುಟ್ಟಲಾಗಿ, ಲೋಟನು ತನ್ನ ಕಣ್ಣಿಗೆ ಕಾಣುತ್ತಿರುವಂತ ಎಲ್ಲ ಚಲೋ ಸಂಗತಿನ ಆರಿಸ್ಕೊಂಡು ಅಬ್ರಾಮ್ನನ್ನ ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯಾ. ಈ ಲೋಟ ಎಲ್ಲಿ ತನಕ ಅಬ್ರಾಮ್ ಜೊತೆ ಇದ್ನೋ
ಅಲ್ಲಿ ತನಕ ಲೋಟನ್ಗೆ ಒಂದು ಅಭಿವೃದ್ಧಿ ಇತ್ತು, ಲೋಟನ ಜೀವಿತದಲ್ಲಿ ಚಲಾವಣೆ ಇತ್ತು. ಅಂದ್ರೆ ಲೋಟನ ಜೀವಿತದಲ್ಲಿ ಮುನ್ನುಗ್ಗುವಿಕೆ ಅನ್ನುವಂತ ಒಂದು ಪದ ಅವನ ಲೈಫಲ್ಲಿ ಇತ್ತು. ಯಾವಾಗ ಲೋಟನ ಅಬ್ರಾಮನ್ ಬಿಟ್ಟು ಬೇರೆ ಆದ್ನೋ, ಅಲ್ಲಲ್ವಿಯ, ಆವಾಗ ಲೋಟ ಸ್ಲೋಲಿ ಅಲ್ಲಿ ಟೆಂಟು ಇಲ್ಲಿ ಟೆಂಟು ಹಾಕೋತಂದ್ರೆ ಆತನು ಏನಪ್ಪಾ ಅಂದ್ರೆ ಆ ಒಂದು ಸೊದೋಮ್ ಗೋಮರ್ ಪಟ್ಟಣಕ್ಕೆ ಆತನು ಹೋಗಿ ಮುಟ್ಟದ. ಸೊದೋಮ್ ಗೋಮರ್ ಪಟ್ಟಣ ಎಂತ ಪಟ್ಟಣ ಗೊತ್ತೇನ್ರಿ? ಆ ಒಂದೆಲ್ಲ ಜನರು ಪಾಪದಿಂದ ಮತ್ತು ಪಾಪ ಭರಿತದಿಂದ ತುಂಬಿರುವಂತ ಪಟ್ಟಣವಾಗಿತ್ತು. ಕೇಳಿಸ್ಕೊಡ್ರಿ, ನಮ್ಮ ಲೈಫಲ್ಲಿ ಕೂಡ ನೀನು ಎಲ್ಲಿ ಫಿಟ್ ಆಗ್ತೀಯೋ ಅಲ್ಲೇ ದೇವ್ರನ್ನ ಇಡ್ತಾನ. ಹಲ್ಲೆಲೂಯಾ. ನೀನ್ ಎಲ್ಲಿ ಫಿಟ್ ಆಗ್ತೀಯೋ ಅಲ್ಲೇ ದೇವ್ರನ್ನ ಇಡ್ತಾನ. ಯಾವ ಪಟ್ಟಣದಲ್ಲಿ ಇರಬೇಕೆಂಬುದಾಗಿ ನೀನು ಆಲೋಚನೆ ಮಾಡ್ತಿ, ದೇವರ ಆಲೋಚನೆ ಪ್ರಕಾರವಾಗಿ ಅದೇ ಪಟ್ಟಣದಲ್ಲಿ ಇರ್ತಿ. ಯಾವ ತಂದೆ ತಾಯಿಗೆ ನಿನ್ನ ಮಗನಾಗಿ ಹುಟ್ಟಬೇಕು, ಯಾವ ತಂದೆ ತಾಯಿಗೆ ನಿನ್ನ ಮಗಳಾಗಿ ಹುಟ್ಟಬೇಕು, ಅಥವಾ ನಿಮ್ಮ ತಂದೆ ತಾಯಿ ಯಾರಾಗಿರ್ಬೇಕೆಂಬುದಾಗಿ ಅದು ದೇವರು ಆಲ್ರೆಡಿ ಆತನು ನಿರ್ಧಾರ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ನೀವು ಇದೇ ತಂದೆ ತಾಯಿಗಳಿಗೆ ನೀವು ಹುಟ್ಟಿ ಜನ್ಮ ತಾಳಿ ಈ ಲೋಕದಲ್ಲಿ ಬಂದಿದ್ದೀರಿ. ಹಲ್ಲೆಲೂಯಾ. ಸತ್ಯವನ್ನ ಯಾರೂ ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಆಮೇನ್. ಹಲ್ಲೆಲೂಯಾ. ಏನಾದ್ರೂ ನಾವು ಮಾಡ್ಬೇಕಂದ್ರೆ ಹಲ್ಲೆಲೂಯಾ ಅದು ನಮ್ಮಿಂದ ಮಾತ್ರ ನಾವು ಮಾಡ್ಕೊಂತೇವೆ. ಕೇಳಿಸ್ಕೊಡ್ರಿ, ಇವಾಗ ಈ 4 ಜನರು ಸೇರಿ 5 ಜನರ ರಾಜ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಈ 4 ಜನರು ಯಾರು? ಆಮೇನ್. ಸೋದಮ್ ಗೋಮರ್ ಪಟ್ಟಣಕ್ಕೆ ವಿರುದ್ಧವಾಗಿ ಬಂದವರು. ಈ 5 ಜನರ ರಾಜ್ಯ ಯಾರು? ಹಲ್ಲೆಲೂಯಾ. ಈ 5 ಜನರು ಒಂದುಗೂಡಿದ್ರು. ಆಮೇನ್. ಈ 4 ಜನರು ಯುದ್ಧ ಮಾಡಿ ಈ 5 ಜನರನ್ನು ಸೋಲಿಸಿ ಅವರೆಲ್ಲ ಹೆಂಡರ ಮಕ್ಕಳನ್ನ ಎಲ್ಲ ತೆಗೆದುಕೊಂಡವರು ಹೋಗ್ಬಿಟ್ರು. ಹಲ್ಲೆಲೂಯಾ. ಕೇಳಿಸ್ಕೊಡಿ. ಇವಾಗ ಮುಂದೇದಪ್ಪ? ಬೆರಗ ಮೊದಲಾದ ಇವರು 12 ವರ್ಷ ಕೆದೊರ್ಲ ಗೋಮರನಿಗೆ ಅಧೀನರಾಗಿದ್ದು 13ನೇ ವರ್ಷದಲ್ಲಿ ತಿರುಗಿ ಬಿದ್ದರು. 14ನೇ ವರ್ಷದಲ್ಲಿ ಕೆದೊರ್ಲ ಗೋಮರನು ಅವನಿಗೆ ಸೇರಿದ್ದ ರಾಜರು ಬಂದು 10ನೇ ವಚನ. ಆದರೆ ಸಿದ್ದೀಮ್ ತಗ್ಗಿನಲ್ಲಿ ಕಲ್ಲರಗಿನ ಕೆಸರು ಕುನಿಗಳು ತುಂಬಾ ಇದ್ದವು. ಸೊದೋಮ್ ಗೋಮರಗಳ ರಾಜರ ಕಡೆಯವರು ಓಡಿ ಹೋಗುವಾಗ ಆ ಕುನಿಗಳಲ್ಲಿ ಬಿದ್ದು ಸತ್ತರು. ಕೇಳಿಸ್ಕೊಳ್ಳಿ, ಸೊದೋಮ್ ಗೋಮರ ರಾಜರ ಕಡೆಯವರು ಓಡಿ ಹೋಗುವಾಗ ಆ ಕುಣಿಯಲ್ಲಿ ಬಿದ್ದು ಸತ್ತರು. ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು. ಗೆದ್ದವರು ಸೊದೋಮ್ ಗೋಮರ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಎಲ್ಲಾ ಆಸ್ತಿಯನ್ನು ದವಸವನ್ನು ತೆಗೆದುಕೊಂಡು ಹೋದರು. ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡುಕೊಂಡು ಹೋದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ಯಾವಾಗ್ಲೂ ನಾವು ಅನ್ಕೊಂತೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾಡ್ತೇವೆ. ಹಲ್ಲೆಲೂಯಾ. ಇಲ್ಲಿ 13 ರಾಜ್ಯದಲ್ಲಿ ಲೋಟನಿಗೂ ಮತ್ತು ಅಬ್ರಾಮನಿಗೂ ಅವನ ದನಕಾಯವರಿಗೂ ಇವನ ದನಕಾಯವರಿಗೂ ಜಗಳ ಆತದ್ದು. ಏನಾಗ್ತದು? ಜಗಳ ಆತದ್ದು. ಯಾವಾಗ ಆಗಿದ್ದನ್ನ ಮರೆತು ನೀನು ಮುಂದಕ್ಕೆ ಹೆಜ್ಜೆ ಇಡ್ತೀಯೋ ಅಂತ ಸಂದರ್ಭದಲ್ಲಿ ನಿನ್ ಜೊತೆ ದೇವ್ರು ಇರ್ತಾನ. ಹಲ್ಲೆಲೂಯಾ. ಹೇಳ, ಆಗಿದ್ದನ್ನ ಮರೆತು ದೇವರಿಗಾಗಿ ಒಂದು ಹೆಜ್ಜೆ ನೀನು ಮುಂದಿಡುವಾಗ ನಿನ್ನ ಜೊತೆ ದೇವರು ಇರ್ತಾನ. ಹಲ್ಲೆಲೂಯಾ. ಈ ಅಬ್ರಾಮ್ ಅನ್ಕೋಬಹುದು, ನಾನ್ ಯಾಕೆ ಲೋಟನ ಉಳಿಸ್ಲಿ, ನನಗವ ಹಾಳು ಮಾಡಿ ಹೋಗ್ಯಾನ, ನನ್ ಜೊತೆ ಅವ ಚೆನ್ನಾಗಿದ್ದು ಇದ್ದು 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 ನನ್ ಜೊತೆನೇ ಆತನು ಗೇ ಮಾಡಿ ಹೋಗ್ಯಾನ. ಅಬ್ರಾಮ್ ಅನ್ಕೋಬೋದಾಗಿತ್ತು. ಬಟ್ ಅಬ್ರಾಮ್ನಿಗೆ ದೇವರು ಅಟ್ಟು ಆಶೀರ್ವಾದ ಮಾಡ್ಬೇಕಂದ್ರೆ ಒಂದು ಕಾರಣ ಗೊತ್ತೇನ್ರಿ? ಅಬ್ರಾಮ್ನ ಹತ್ರ ಕರುಣೆಯ ಹೃದಯ ಇತ್ತು. ಯಾವ ಹೃದಯ ಇತ್ತು? ಯಾವ ಹೃದಯ ಇತ್ತು? ಕೇಳಿಸ್ಕೊಡ್ರಿ, ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗನಾದ ಲೋಟನ ಅವನ ಆಸ್ತಿ ಸಹಿತವಾಗಿ ಹಿಡ್ಕೊಂಡು ಹೋದರು. ಯಾರು ಹೋದ್ರು? ಈ 4 ಜನರ ರಾಜರು. ಹಲ್ಲೆಲೂಯಾ. ಹೆಂಗ್ ಹೋದ್ರು? 5 ಜನರ ರಾಜರೊಟ್ಟಿಗೆ ಕಾದಾಡಿ, ಹೋರಾಡಿ, ಹೊಡೆದಾಡಿ, ಆಮೇಲೆ 5 ಜನ ರಾಜರು ಸೋತು ಹೋದ್ರು. ಆಮೇಲೆ ಈ 4 ಜನ ರಾಜರು ಗೆದ್ರು. ಹಲ್ಲೆಲೂಯಾ. ನಿಜವಾಗಿ ನೋಡಿದಾದ್ರೆ ಏನಪ್ಪಾ ಅಂದ್ರೆ 5 ಜನ ರಾಜರು ಗೆಲ್ಲಬೇಕಾಗಿತ್ತು. ಯಾಕೆ ಗೆದ್ದಿಲ್ಲ? ಯಾಕಂದ್ರೆ ಆ 5 ಜನರ ರಾಜ್ಯರ ಮಧ್ಯದಲ್ಲಿ ದೇವರಿಲ್ಲ. ಹೇಳ, ದೇವರಿಲ್ಲ, ದೇವರಿಲ್ಲ, ದೇವರಿಲ್ಲ. ಕೇಳಿಸ್ಕೊಳ್ರಿ, ಯಾವಾಗ 13 ವಚನ ಹೋದ್ರಿ,
ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಾಮನ ಬಳಿಗೆ ಬಂದು ಇದನ್ನು ತಿಳಿಸಿದನು. ಹಾ, ಅಬ್ರಾಮನು ಅಮೋರಿಯನಾದ ಮಮ್ರಿಯ ತೋಪಿನ ಬಳಿಯಲ್ಲಿ ವಾಸವಾಗಿದ್ದನು. ಮಮ್ರಿಯನು ಎಸ್ಕೋಲ ಆನೇರರಿಗೆ ಸಹೋದರನು. ಇವರಿಬ್ಬರು ಅಬ್ರಾಹ್ಮನಿಗೆ ಒಡಂಬಡಿಕೆ ಇತ್ತು. ಅಬ್ರಾಹ್ಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ತಮ್ಮನ ಮಗನಾಗಿರುವಂತ ಲೋಟನು ಸೆರೆಮನೆಗೆ ಬಿದ್ದಾನೆಂಬುದಾಗಿ ವೈರಿಗಳು ಬಂದು ಅವನನ್ನು ಹಿಡ್ಕೊಂಡು ಹೋಗಿದ್ದಾರೆಂಬುದಾಗಿ ಈ ಸತ್ಯವನ್ನು ಕೇಳಿದ ಕ್ಷಣ ಅಬ್ರಾಮ್ ಮನೆಯಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿನ್ನಲಿಲ್ಲ. ಹಾಲಲ್ಲಯ್ಯ, ಹೋಲ್ ಬಿಡು, ಈ ಮಗನ್ ಬಾಳೆ ಆಗೈತಿ, ಬಾಳ ಹಾಡಕತ್ತಿದ್ದ, ನಾನು ಬಿಟ್ಟು ಹೋಗಲ್ಲ, ಹಿಂಗೆ ಅಲ್ಲ ಅಂತೇಳಿ. ಹಾಲಲ್ಲಯ್ಯ. ಬಟ್ ಅಬ್ರಾಮನ ಹೃದಯ ಎಂತ ಹೃದಯ ಆಗಿದೆ ಗೊತ್ತೇನ್ರಿ? ತಂದೆಯ ಹೃದಯವಾಗಿತ್ತು. ಹಾಲಲ್ಲಯ್ಯ. ಅಬ್ರಾಮ್ನಲ್ಲಿ ಒಂದು ಕರುಣೆ ಚಲಿಸ್ತಾ ಇತ್ತು. ಹಾಲಲ್ಲಯ್ಯ. ಬೈಬಲ್ ನೋಡ್ತೇನಪ್ಪ ಅಂದ್ರೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವವರು. ನೀನ್ ಒಂದ್ ವೇಳೆ ಇನ್ನೊಬ್ರು ನೋಡಿ ನೀನು ಕರುಣೆ ಪಡ್ತಾ ಇದ್ರೆ, ಇನ್ನೊಬ್ರು ನೋಡಿ ನೀನೇನಪ್ಪ ನಿನ್ನ ಕರುಣೆಯಿಂದ ಚಲಿಸ್ತಾ ಇದ್ರೆ, ಹಾಲಲ್ಲೂಯ್ಯ, ಇನ್ನೊಬ್ರು ನೋಡಿ ನೀನು ಕರುಣೆಯಿಂದ ಸಹಾಯ ಮಾಡ್ತಾ ಇದ್ರೆ, ಇನ್ನೊಬ್ರು ನೋಡಿ ನೀನು ಕರುಣೆಯಿಂದ ನಿನ್ನ ಹತ್ರ ಇರುವುದನ್ನು ಕೊಡುದಾದ್ರೆ, ಪರಲೋಕದಲ್ಲಿ ಕೂತಿರುವ ಆತನು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ಆತ ನಿನ್ನ ಬಳಿಗೆ ಬರುವಾಗ ಆತನಿರುವಂತ ಎಲ್ಲ ಒಂದು ಒಳ್ಳೆ ಕಾರ್ಯಗಳನ್ನ ನಿನಗೆ ಆತನು ಕೊಡುವನಾಗಿದ್ದಾನೆ. ಹಾಲೆಲೂಯಾ. ಬೈಬಲ್ ಹೇಳ್ತಿದೆ, ಕರುಣೆ ಉಳ್ಳವರು ಕರುಣೆ ಹೊಂದುವವರು. ಹಾಲೆಲೂಯಾ. ಈ 2020-25ರಲ್ಲಿ ನಾವೆಲ್ಲರೇನಪ್ಪ ಅಂದ್ರೆ ಕರುಣೆ ಹೊಂದವರಾಗಿ ಮುಂದೆ ಹೆಜ್ಜೆ ಇಡುವಾಗ, ಹಾಲೆಲೂಯಾ, ಮುಂದೆ ಇರುವಂತ ಎಲ್ಲ ಬೆಟ್ಟ ಗುಡ್ಡಗಳನ್ನ ನಾವು ನೆಲಸಮ ಮಾಡಿ ದೇವರು ನಮಗೆ ದಯಪಾಲಿಸಿರುವಂತ, ದೇವರು ನಮಗೆ ನೇಮಿಸಿರುವಂತ ಗುರಿಯನ್ನ ನಾವು ಮುಟ್ಟುವರಾಗಿದ್ದೇವೆ. ಹಾಲೆಲೂಯಾ. ಇದನ್ನ ಅಬ್ರಾಮ್ ಕೇಳ್ದಾಕ್ಷಣ ಅಬ್ರಾಮ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹಾಲೆಲೂಯಾ. ಯಾವಾಗ ಇನ್ನೊಬ್ರು ಕಷ್ಟದಿಂದ ಕಿವಿ ಬೀಳ್ತದೋ, ಇನ್ನೊಬ್ರು ಒಂದು ಜೀವಿತದಿಂದ ಕಿವಿ ಬೀಳ್ತದೋ, ಇನ್ನೊಬ್ರು ಒಂದು ಜೀವಿತದಲ್ಲಿ ಅವ್ರು ಹಿಂದಕ್ಕೆ ಹೋಗ್ತಾರೆ ಎಂಬುದಾಗಿ ನಿನ್ನ ಕಿವಿ ಬೀಳ್ತದೋ, ಅಂತ ಸಂದರ್ಭದಲ್ಲಿ ನೀನು ಸುಮ್ ಕೂತ್ಕೊಳ್ಳಂಗಿಲ್ಲ. ಹಾಲೆಲೂಯಾ. ಏನ್ ಆಗೈತೆ ನಿನ್ನ ನಂಬಿಕೆಯಿಂದ ಒಂದ್ ಹೆಜ್ಜೆ ಮುಂದೆ ಇಡ್ತಿ. ಯಾರೇ ಒಂದ್ ಹೆಜ್ಜೆಯಿಂದ ಮುಂದೆ ಇಡ್ತಾರೋ ಅವ್ರ ಜೊತೆಯಲ್ಲಿ ದೇವರಿದ್ದಾನೆ. ಹಾಲೆಲೂಯಾ. ಹಾಲೆಲೂಯಾ. ಹೇಳ, ಆಗದ್ದಾಯ್ತು ಮರ್ತು ಬಿಡು, ಆಗದ್ದಾಯ್ತು ಮರ್ತು ಬಿಡು. ಹಾಲೆಲೂಯಾ. ನೀನು ಮುಂದೆ ಹೋಗುವುದಾದ್ರೆ ನಿನ್ ಜೊತೆ ದೇವರು ಇಲ್ಲವನಾಗಿದ್ದಾನೆ. ಹಾಲೆಲೂಯಾ. ಹೇಳಿ, ನೀನು ಮುಂದೆ ಹೋಗುವನಾಗಿದ್ರೆ ನಿನ್ ಜೊತೆ ದೇವರು ಹೋಗುವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕೆಲವರು ಅಶ್ವಬಲದಲ್ಲಿ, ಕೆಲವರು ರಥಬಲದಲ್ಲಿ, ನೀನಾದ್ರೂ ನಾನಾದ್ರೂ ಯಾವ ಅಶ್ವಬಲದಲ್ಲ, ಯಾವ ರಥ ಬಲದಲ್ಲ, ಯಾವ ಒಂದು ಎತ್ತಿನ ಬಲದಲ್ಲ, ನಿನ್ನ ಸ್ವಂತ ಶಕ್ತಿಯಿಂದಲ್ಲ, ಸ್ವಂತ ಜ್ಞಾನದಲ್ಲ, ನೀನಾದ್ರೂ ನಾನಾದ್ರೂ ಸೇನಾಧೀಶ್ವರನಾದ ಯೆಹೋವನ ಮೇಲೆ ನಾವೆಲ್ಲರೂ ಭರವಸೆ ಇಡುವರಾಗಿದ್ದೇವೆ. ಯಾವ ವ್ಯಕ್ತಿ ಆ ದೇವರ ಆತ್ಮನ ಆತ್ಕೊಳ್ತಾರೋ ಆ ಆತ್ಮ ಆ ವ್ಯಕ್ತಿಗೆ ಎಂದಿಗೂ ಕೂಡ ಏನಪ್ಪ ಅಂದ್ರೆ ನಾಚಿಕೆ ಒಳಪಡಂಗಿಲ್ಲ. ದೇವರ ವಾಕ್ಯ ಹೇಳ್ತಾರಪ್ಪ ಅಂದ್ರೆ, ಅವರ ಮುಖಗಳು ಹಿಮದ ಹಾಗೆ ದೇವರು ಬೆಳ್ಳಗೆ ಮಾಡುವನೆಂಬುದಾಗಿ. ಹಾಲೆಲೂಯಾ. ಹಾಲೆಲೂಯಾ. ಅಬ್ರಾಮ್ ಏನ್ ಕೇಳ್ದ? ಒಬ್ಬ ತಪ್ಪಿಸ್ಕೊಂಡು ಹೇಳ್ತಾರ, ಸ್ವಾಮಿ ಘಾತ ಏನಾಯ್ತು? ನಿನ್ನ ತಮ್ಮನ ಮಗಿರುವಂತ ಲೋಟನನ್ನ 4 ಜನ ರಾಜರು ಬಂದು 5 ಜನ ರಾಜರು ಸೋಲಿಸಿ ಈ ಸೊದೋಮ್ ಗೊಮೋರವಂತ ಎಲ್ಲ ಆಸ್ತಿ ಪಾಸ್ತಿಗಳನ್ನ, ಎಲ್ಲ ಹೆಂಡರು ಮಕ್ಕಳು ಗಂಡರನ್ನ ಎಲ್ಲ ಅವರು ತೆಗೆದುಕೊಂಡು ಹೋಗಿ ಅವರು ಸೊರೆ ಮಾಡ್ಕೊಂಡು ಹೋಗ್ಬಿಟ್ರೆ ಎಂಬುದು ಹೇಳುವಾಗ, ಹಾಲೆಲೂಯಾ, ಕೊನೆದ ಒಂದು ಮಾತಾಡ್ತಾರಪ್ಪ ಅಂದ್ರೆ, ನಿನ್ನ ತಮ್ಮನ ಮಗನಾಗಿರುವಂತ ಲೋಟನ್ನು ಕೂಡ ಅವ್ರು ಹಿಡ್ಕೊಂಡು ಹೋಗಿದ್ದಾರೆ ಎಂಬುದಾಗಿ. ಅಬ್ರಾಮ್ ನಿದ್ದೆ ಹತ್ತಿಲ್ಲ. ಏನತ್ತಿಲ್ಲ? ನಿದ್ದೆ ಹತ್ತಿಲ್ಲ ಅಬ್ರಾಮ್ಗೆ. ದೇವ್ರ ವಾಕ್ಯ ಹೇಳ್ತಿದೆ, ಮೂಯಿ ತೀರಿಸುವುದು ನನ್ನ ಕೆಲಸ, ನಿನ್ ಕೆಲಸ ಅಲ್ಲ. ಯಾರ ಕೆಲಸ? ನಮ್ ಕೆಲಸ ಏನ್ ಗೊತ್ತೇನ್ರಿ? ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು. ಹಾಲೆಲೂಯಾ. ನಾವು ದಿನಕ್ಕೆ ನಾವು ಮುಂದಕ್ಕೆ ಹೋಗೋದು ನಮ್ ಕೆಲಸ. ಹಾಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರಿಯರೇ, ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಹೇಳ, ಮುಂದಕ್ಕೆ ಹೋಗ್ತಾ ಇದ್ದೇವೆ. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಹೇಳ, ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಹೇಳ, ಬಾಜು, ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಕೈ ಮೀರಿ ತಪ್ಪಾಗೈತಾ? ಕೈ ಮೀರಿ ಪಾಪ ಮಾಡಿಯಾ?
ಕೈ ಮೀರಿ ನಿನ್ನ ತಪ್ಪಾಗಿದ್ಯಾ, ಬಟ್ ನನ್ನ ಬೈಬಲ್ ಹೇಳ್ತಾನೆ ಅಂದ್ರೆ ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಆತನು ಮತ್ತೆ ತೆರಿಗೆ ಆತನು ಹೇಳುವಂತವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಯಾವಾಗಲೂ ಕೂಡ ಗಿಲ್ಟಿ ಫೀಲ್ ಮಾಡಕ್ ಹೋಗಬೇಡ. ಅಂದ್ರೆ ನಾನು ಮಾಡ್ದೆ, ತಪ್ಪು ಮಾಡ್ದೆ, ಪಾಪ ಮಾಡ್ದೆ ಮಾಡಿ ನಿಜ ಸತ್ಯ ಅಲ್ಲ. ನಿಜನೇ ಬೇರೆ, ಸತ್ಯನೇ ಬೇರೆ. ನಿಜ ಒಂದಿನ ಚೇಂಜ್ ಆಗ್ತೈತಿ, ಸತ್ಯ ಚೇಂಜ್ ಆಗಲ್ಲ. ಸತ್ಯ ಸ್ಟಾರ್ಟಿಂಗ್ ಹೆಂಗಿರ್ತದೋ ಕೊನೆ ತನಕ ನಿನ್ನ ಲೈಫಲ್ಲಿ ಸತ್ಯ ಹಂಗೆ ಇರ್ತೈತಿ. ಹಾಲೆಲೂಯಾ, ಹಾಲೆಲೂಯಾ. ಓಕೆ. ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನ ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ಯಾರನ್ನ? ಆ ರಾಜರನ್ನು, ಪ್ರಜೆಗಳನ್ನಲ್ಲ, ಜನರನ್ನಲ್ಲ, ರಾಜರನ್ನ. ಹಾಲೆಲೂಯಾ. ಇಷ್ಟು ದಿನ 1 ದೆವ್ವ ಬಿಡಿಸಿದ್ರಿ, 2 ದೆವ್ವ ಬಿಡಿಸ್ತೀರಿ, 3 ದೆವ್ವ ಬಿಡಿಸ್ತೀರಿ. ಈಗ ದೆವ್ವಗಳು ಬಿಡಿಸಂಗಿಲ್ಲ. ದೆವ್ವಗಳ ದಂಡಿನ ತುಂಬಲ್ಪಟ್ಟಂತ ಜನರು ಯಾರಾದ್ರೂ ಮುಂದೆ ಒಂದು ನಿಲ್ಲುವಾಗ ನಿನ್ನ ಯೇಸುವಿನ ನಾಮದಲ್ಲಿ ಅವರ ಒಟ್ಟಿಗೆ ಹೋಗಿ ಅವರನ್ನು ನೀನು ಗೆಲ್ಲಿ ಬರುವಂತನಾಗಿದ್ದೆ. ಹಾಲೆಲೂಯಾ, ಹಾಲೆಲೂಯಾ. ಈಗ ನನ್ನ ಪೊಸಿಷನ್ ಚೇಂಜ್ ಆಗಿದೆ. ಹಾಲೆಲೂಯಾ. ನಾನು ಹೇಳಿದೆ ನನ್ನ ಪೊಸಿಷನ್ ಚೇಂಜ್ ಆಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನಾನು 2023 ಇದ್ದಂಗಿಲ್ಲ, 2024 ಇದ್ದಂಗಿಲ್ಲ, 2022 ಇದ್ದಂಗಿಲ್ಲ, 19 ಇದ್ದಂಗಿಲ್ಲ, 18 ಇದ್ದಂಗಿಲ್ಲ, 16 ಇದ್ದಂಗಿಲ್ಲ. ಹಾಲೆಲೂಯಾ. ಅವಾಗ ಏನಾಗಿದ್ದು ಈಗ ನಾನಲ್ಲ, ಈಗ ನಾನು ಆಗಿರುವುದೇ ಬೇರೆ. ಹಾಲೆಲೂಯಾ. ಹೇಳ, ನಾನೀಗ ಆಗಿರುವುದೇ ಬೇರೆ, ಈಗ ನಾನು ಆಗಿರುವುದೇ ಬೇರೆ. ಹಾಲೆಲೂಯಾ. ಇಷ್ಟು ದಿನ ಸಣ್ಣ ಸಣ್ಣ ಮಾತುಗಳನ್ನ ಸಿಟ್ಟಾಗ್ತಿದ್ರಿ. ಹಾಲೆಲೂಯಾ. ಬಟ್ ಇವಾಗ ಹಂಗಲ್ಲ. ಸಣ್ಣ ಸಣ್ಣ ಮಾತಂದ್ರೇನು, ದೊಡ್ಡ ದೊಡ್ಡ ಮಾತಂದ್ರೇನು, ಅವ್ರೇನಂದ್ರೂ ಕೂಡ ನನ್ನ ಪರಕ್ ಬೀಳಂಗೇ ಇಲ್ಲ. ಯಾಕೆ? ನಾನು ಮುನ್ನುಗ್ಗುವನಾಗಿದ್ದೇನೆ. ಹೇಳ, ಮುಂದೆ ಹೋಗ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಅಬ್ರಾಮನು ರಾಜರನ್ನ ಹಿಂದೆಟ್ಟದ. ಹಾಲೆಲೂಯಾ, ಹಾಲೆಲೂಯಾ. ಇಷ್ಟು ದಿನ ನೀವು ಪ್ರಾರ್ಥನೆ ಮಾಡುವಾಗ ಬರೀ ತಲೆನೋವು ಕಡಿಮೆ ಆಗ್ತಿತ್ತು, ಹೊಟ್ಟಿನೋವು ಕಡಿಮೆ ಆಗ್ತಿತ್ತು, ಬೆನ್ನೋವು ಕಡಿಮೆ ಆಗ್ತಿತ್ತು. ಬಟ್ ಈಗ ಅದೆಲ್ಲ. ಈಗ ನೀವು ಪ್ರಾರ್ಥನೆ ಮಾಡುವಾಗ ಕ್ರಿಯೇಟಿವ್ ಮಿರಕಲ್, ಕ್ರಿಯೇಟಿವ್ ಅದ್ಭುತ ಕಾರ್ಯ ದೇವರ ಮೂಲಕವಾಗಿ ಆತನ ಮಾಡುವನಾಗಿದ್ದಾನೆ. ಗೆಟ್ ರೆಡಿ ಚರ್ಚ್. ಹಾಲೆಲೂಯಾ, ಹಾಲೆಲೂಯಾ. ಬೈಬಲ್ ಹೇಳ್ತಿದೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಅದರ ಭಾವನೆ ಯಾವ ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ದೇವರಿಗಾಗಿ ಏನಂತದ? ದೇವರು ತನ್ನ ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತ. ಹಾಲೆಲೂಯಾ. ನೀವು ಅದನ್ನು ಮಾಡಕ್ಕೆ ಹೋಗ್ತೀರಿ ಯೇಸು ನಾಮದಲ್ಲಿ. 2025 ವಿಶ್ವದಲ್ಲಿ ನೀವು ಕಾಲಿಡುವಾಗ ಹಿಂದೆ ಆದನೆಲ್ಲ ಮರೆತು ಮುಂದೆ ನನ್ನ ಲೈಫಲ್ಲಿ ದೇವರು ಏನು ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ ನೀನು ಕಾಲಿಡುವನಾಗಿದ್ದೆ. ಹಾಲೆಲೂಯಾ, ಹಾಲೆಲೂಯಾ. ಹಳೆದನ್ನ ಹಳೆದನ್ನು ಮರೆತು ಬಿಡು, ಹಳೆದನ್ನು ಮರೆತು ಬಿಡು, ಕರ್ತನು ಹೊಸದನು ಮಾಡುವನು, ಹಿಂದೆ ನೀ ಕಾಣುವೆ, ಕರ್ತನು ಹೊಸದನು ಮಾಡುವನು, ಹಿಂದೆ ನೀ ಕಾಣುವೆ. ಹೇಳಿ, ಹಿಂದೆ ನಾ ಕಾಣ್ತೇನೆ, ಹಿಂದೆ ನಾ ಕಾಣ್ತೇನೆ, ಹಿಂದೆ ನಾ ಕಾಣ್ತೇನೆ. ಇಷ್ಟು ದಿನ ಬುಸ್ ನಿಂಬೆನ ಹತ್ತಿದ್ದ, ಈಗ ಬುಸ್ ನಿಂಬೆನ ಹತ್ತಗಲ್ಲ, ಈಗ ಉಲ್ಟಾ ಬುಸ್ ನಿಂಬೆನ ಹತ್ತೀನಿ. ಹಾಲೆಲೂಯಾ. ಪಾಸ್ಟರ್ ಕನಸಲ್ಲಿ ಹಾವು ಬೆನ್ನತ್ತು, ಹಾವು ಬೆನ್ನತ್ತು, ಹಾವು ಬಂತು, ಹಾವು ಬೆನ್ನತ್ತು. ಹಾಲೆಲೂಯಾ. ಹಾವು ಬರ್ತದೆ, ಬಟ್ ನೆನಪದ ಹಾವು ಬಂದು, ಹಾಲೆಲೂಯಾ, ಆ ಹಾವಿಗೆ ನಾವು ಬೆನ್ನತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ.
ಕನಸಲ್ಲಿ ಬಂದು ನಾನು ರಾತ್ರಿ ಮಲ್ಕೊಂಡಿದ್ದೆ, ನನ್ನ ಎದೆ ಮೇಲೆ ಕೂತು ಹಾಗೆ ಕುತ್ತಿಗಿಸಿದಳು. ಬಟ್ ಈಗ ಉಲ್ಟಾ. ಹಲ್ಲೆಲೂಯಾ. ನೀನು ಅದ್ರ ಎದೆ ಮೇಲೆ ಕೂತು ನೀನು ಕುತ್ತಿಗಿಸುತ್ತಾ ಇರುತ್ತೆ. हालेलुया, हालेलुया. हेले कुछ हो रहा है. क्या हो रहा है? सीजन बदल रहा है. हालेलुया. हेले सीजन बदल रहा है. सीजन बदल रहा है. हालेलुया, हालेलुया. बोलो कुछ हो रहा है. क्या हो रहा है? सीजन बदल रहा है. हालेलुया. 2025ನೇ ವರ್ಷನಾಗೂ ಕೂಡ ಅದೇ ಮುಖ ಇಟ್ಕೊಂಡು, ಅದೇ ದುಃಖ ಇಟ್ಕೊಂಡು, ಅದೇ ವೇದನೆ ಇಟ್ಕೊಂಡು, ಅದೇ ನೋವು ಇಟ್ಕೊಂಡು, ಅದೇ ಒಂದು ಚಿಂತೆ ಇಟ್ಕೊಂಡು, ಅದೇ ಹಳೆ ವೈರ್ ಇಟ್ಕೊಂಡು ಎಂಟ್ರಾಕ್ ಹೋಗ್ಬೇಡ್ರಿ. ಕ್ಷಮಿಸುವುದು ಅರ್ಥ ಏನ್ ಗೊತ್ತೇನ್ರಿ? ಫರ್ಗೆಟ್ ಅಂಡ್ ಫರ್ಗಿವ್ ಅಂದ್ರೆ ಕ್ಷಮಿಸಿ ಮರೆತು ಬಿಡು. ಹೆಂಗ್ ಬರಿಬೇಕು? ಮಾಡಿರುವಂತ ವ್ಯಕ್ತಿ ಮುಂದೆ ಬಂದರೂ ಕೂಡ ಅವನನ್ನು ಹಿಂಗ್ ನೋಡಿ ಹಿಂಗಾಚ್ ಹೋಗೋದಲ್ಲ, ಅವನಿಗೆ ನೋಡಿ ಹಗ್ ಮಾಡಿ ಅಂತ ಹೇಳಿ ಈ ಮಾತುಗಳೆಲ್ಲ ನಿಮ್ ಕಣ್ಣಿಗೆ ಹುಚ್ಚಿದ್ರೆ ಕಾಣಬೇಕು. ಇವನ ಮಾಡೀನಿ. ಎಸ್, ಹಾಲೆಲೂಯಾ, ಹಾಲೆಲೂಯಾ. ಈ ವರ್ಷದ ಕೊನೆ ಉಪವಾಸ ಪ್ರಾರ್ಥನೆ ಏನ್ರಿ? ಕೊನೆ ಉಪವಾಸ ಪ್ರಾರ್ಥನೆ 2028 ಆಗುವಾಗ ನಿಮ್ಮ ವೈರಿಗಳು ಯಾರಾದ್ರೂ ಇದ್ರೆ ಅವ್ರನ್ನ ಕ್ಷಮಿಸಿಬಿಡ್ರಿ. ಹಾಲೆಲೂಯಾ. ರಾಜರನ್ನ ಆತನ ಹಿಂದೆಟ್ಟದ. ಚಿಕ್ಕ ಪುಟ್ಟ ಕಾರ್ಯಗಳನ್ನ ಹಿಂದೆಟ್ಟೋರು ಅಲ್ಲ ನಾವು. ಹಾಲೆಲೂಯಾ. ಕೇಳಿಸ್ಕೊಡ್ರಿ. ಯೇಸು ಸ್ವಾಮಿ ಒಂದು ನದಿಯನ್ನು ದಾಟಿ ಇನ್ನೊಂದು ಊರಿಗೆ ಬರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಗೆ ದೆವ್ವಗಳ ದಂಡದಿಂದ ಆತನು ಕಟ್ಟಲ್ಪಟ್ಟಿದ್ದ. ಕಟ್ಟಲ್ಪಟ್ಟಿರುವಾಗ ಯಾವಾಗ ಇವನ್ ಮೈಯಲ್ಲಿ ದೆವ್ವ ಇತ್ತು, ದುರಾತ್ಮ ಇದೆಯೋ, ಪೀಡಿತ ಎಂದು ಗೊತ್ತಾಯ್ತೇನೆಂದ್ರೆ ಊರವ್ರಿಗೆಲ್ಲರಿಗೂ ಅವ ಓಡಾಡಿಸಿ ಆತನ ಹೊಡಿತಾ ಇದ್ದ. ಇಂಥ ಸಂದರ್ಭದಲ್ಲಿ ಇವರೆಲ್ಲ ಊರರು ಕೂಡಿ ಅವ್ರ ಮನ್ಯಾಗ ಹೋಗಿ ಹೇಳಿದ್ರಂದ್ರೆ, ನಿಮ್ಮ ಮಗ ಇಲ್ಲಿ ಇರಬಾರ್ದು, ನಿಮ್ಮ ಮಗ ಎಲ್ಲಿ ಯಾರು ಜನ ಇರಂಗಿಲ್ಲ ಅಲ್ಲಿ ನಿಮ್ಮ ಮಗನ ಇರಿಸ್ರಿ ಎಂಬುದಾಗಿ ಹೇಳಿದ್ರು. ಹಾಲೆಲೂಯಾ. ಈ ತಂದೆ ತಾಯಿಗಳು ಎಲ್ಲಾ ಕಡೆ ಹುಡುಕಾಡಿದ್ರು, ಎಲ್ಲಾ ಕಡೆ ಜನ ಸಿಕ್ಕರು, ಎಲ್ಲಾ ಕಡೆ ಜನ ಇದ್ರು. ಹಾಲೆಲೂಯಾ. ಜನ ಇಲ್ಲದ ಪ್ಲೇಸ್ ಒಂದೇನಂದ್ರೆ ಅದು ಸಮಾಧಿ. ಏನ್ರಿ? ಸ್ಮಶಾನ. ಈ ತಂದೆ ತಾಯಿ ಗೊತ್ತೇನ್ರಿ, ಇವನನ್ನು ಒಯ್ದು ಸಮಾಧಿ ಬಿಡೋಣ. ಸಮಾಧಿಯಲ್ಲಿ ಇವನ ಕೈಗೆ ಸಲ್ಪಳಿ ಕಟ್ಟಿದ್ರು, ಕಾಲಿಗೆ ಸಲ್ಪಳಿ ಕಟ್ಟಿದ್ರು. ತನ್ನ ಒಂದು ಕಲ್ಲು ತಗೊಂಡು ತನ್ನ ಕೈಯಿಂದ ತಾನೇ ಕರ 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 ಕೆದರ್ಕೋತಾ ಇದ್ದ. ಬೈಬಲ್ ಹೇಳ್ತದೆ, ಇವನನ್ನ ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಹಾಲೆಲೂಯಾ. ಇವನನ್ನ ಸಮಾಧಾನ ಮಾಡ್ಲಿಕ್ಕಾಗಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಈತನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನಪ್ಪಂದ್ರೆ ಬರೇ ಒದರುವುದು, ಚೀರಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು ಎಲ್ಲ ಈತನ ಮಾಡ್ತಾ ಇದ್ದ. ಹಾಲೆಲೂಯಾ. ಸಮಾಧಿ ಅಂತ ಸ್ಥಳ ಗೊತ್ತೇನ್ರಿ? ಈ ಸಮಾಧಿಯಲ್ಲಿ ಯಾರು ಹೋಗ್ಲಿಕ್ಕೆ ಇಷ್ಟಪಡಂಗಿಲ್ಲ. ಸಮಾಧಿಗೆ ಡೈಲಿ ಹೋಗುವಂತ ಪ್ಲೇಸ್ ಅಲ್ಲ. ಯಾವಾಗಾದ್ರೂ ಅಕೇಶನಲ್ಲಿ ಯಾರಾದ್ರೂ ಸತ್ತಾಗ ಊಣಿಡ್ತೇವೆ, ಊಣಿಟ್ಟು ಮತ್ತೆ ವಾಪಸ್ ಬರ್ತೇವೆ ನಾವು. ಅಂತ ಸ್ಥಳದಲ್ಲಿ ಈ ವ್ಯಕ್ತಿ ಇದ್ದ. ಈ ವ್ಯಕ್ತಿ ಮೈ ಒಳಗಡೆ ದಂಡು ಅಂದ್ರೆ ಬಹು ಜನರು ಸೇರ್ಕೊಂಡಿದ್ರು. ಯಾರು? ದೆವ್ವ. ಹಾಲೆಲೂಯಾ. ಯೇಸು ಸ್ವಾಮಿ ಬಂದು ಸೀದಾ ಆತನು ಸಮಾಧಿ ಒಳಗಡೆ ಹೋಗಿಲ್ಲ, ಗೇಟ್ ಹೊರಗಡೆ ನಿಂತಿರ್ತಾನ. ನಿಂತು, ಯೇಸುವೇ ನೀನ್ ನನ್ನ ಹತ್ರ ಯಾಕೆ ಬಂದೆ? ಕಾಲ ಬರುವುದಕ್ಕೆ ಮುಂಚಿತವಾಗಿ ನನ್ನನ್ನು ಕಾಡ್ಲಿಕ್ಕೆ ಬಂದಿ ಎಂಬುದಾಗಿ ಚೀರಾಡಿ ಹೇಳ್ತಾನ. ಪರಾತ್ಪರ ದೇವಕುಮಾರನೇ, ನೀನು ಯಾರೆಂಬುದು ನನಗೆ ಗೊತ್ತು ಎಂಬುದಾಗಿ ಈ ದೆವ್ವ ಹಿಡಿದಂತ ಮನುಷ್ಯ ಈ ಸಮಾಧಿ ಒಳಗಿಂದ ಹೊರಗಡೆ ಬರ್ತಾನೆ. ಫಸ್ಟ್ ಟೈಮ್ ಏನಂದ್ರೆ, ಎಷ್ಟೋ ವರ್ಷಗಳ ಕಳೆದ ಮೇಲೆ
ಸಮಾಧಿಯಲ್ಲಿ ಇರುವಂತ ಒಬ್ಬ ಮನುಷ್ಯ ಹೊರಗಡೆ ಬರ್ತಾನ. ಹಾಲೆಲೂಯ, ಹಾಲೆಲೂಯ. ಯಾಕೆ? ಅಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ. ಹಾಲೆಲೂಯ. ಯಾರೇ? ಒಬ್ಬನೇ ವ್ಯಕ್ತಿ. ಯೇಸು ನೋಡಿ ಹೊರಗಡೆ ಬಂದ್ಮೇಲೆ, ಹಾಲೆಲೂಯ, ಯೇಸು ಅಂತ ಕೇಳ್ತಾನೆ ಅಂದ್ರೆ, ನಿನ್ನ ಹೆಸರನ್ನು ಕೇಳುವಾಗ ನನ್ನ ಹೆಸರು ದಂಡು, ನಾವು ಬಹಳ ಜನರಿದ್ದೇವೆ ಅಂದ್ರೆ 2,000ಕ್ಕಿಂತ ಹೆಚ್ಚಾದ ದುರಾತ್ಮಗಳು ಆ ಮನುಷ್ಯನಲ್ಲಿದ್ದು. ಹಾಲೆಲೂಯ, ಹಾಲೆಲೂಯ. ಕೇಳಿಸ್ಕೊಳ್ರಿ, ಸಮಸ್ಯೆ ದೊಡ್ಡದಿದೆ. ಹೇಳಿ, ಸಮಸ್ಯೆ ದೊಡ್ಡದಿದೆ. ಇರ್ಲಿ ಮಾಮ, ಇಲ್ಲಿ ಇರ್ಲಿ ಹೇಳಿ, ಸಮಸ್ಯೆ ದೊಡ್ಡದಿದೆ. ಸಮಸ್ಯೆ ದೊಡ್ಡದಿದೆ. ಸಮಸ್ಯೆ ದೊಡ್ಡದಿದೆ, ದೊಡ್ಡದಿದೆ, ದೊಡ್ಡದಿದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನಿನ್ನ ಒಳಗಡೆ ಯೇಸು ಇದ್ದಾನೆ. ಹಾಲೆಲೂಯ. ಲೋಕ ಜನರ ಹತ್ರ ದುಡ್ಡು ಐತಿ, ದುಡ್ಡಿದ್ರೆ ಏನ್ ಬೇಕಾದ್ರೆ ಮಾಡ್ತಾರ. ಬಟ್ ನಿನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಯೇಸು ಇದ್ದಾನೆ. ಹಾಲೆಲೂಯ. ಲೋಕ ಜನರ ಹತ್ರ ಆಸ್ತಿ ಇದೆ, ನಿನ್ನ ಹತ್ರ ಆಸ್ತಿ ಇಲ್ಲ. ಹಾಲೆಲೂಯ. ಭಯ ಪಡಕ್ ಹೋಗ್ಬೇಡ, ನಿನ್ನ ಹತ್ರ ಯೇಸು ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಬೈಬಲ್ ಹೇಳ್ತೇನಪ್ಪ ಅಂದ್ರೆ, ಒಂದು ವಚನ ಹೇಳ್ತೇನಪ್ಪ ಅಂದ್ರೆ, ದೇವರು ಆ ವಚನ ಜ್ಞಾಪ ಬರ್ಲಾಗ ನನಗ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು? ಹಾಲೆಲೂಯ. ಇಫ್ ಗಾಡ್ ಈಸ್ ವಿತ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಹಾಲೆಲೂಯ. ಆಸ್ತಿಗಿಂತ ದೊಡ್ಡವ, ಹಣಕ್ಕಿಂತ ದೊಡ್ಡವ, ಬೆಳ್ಳಿಗಿಂತ ದೊಡ್ಡವ, ಬಂಗಾರಕ್ಕಿಂತ ದೊಡ್ಡವ, ವಜ್ರಕ್ಕಿಂತ ದೊಡ್ಡವ. ಹಾಲೆಲೂಯ. ಇವತ್ತು ನಿನ್ನ ಹತ್ರ ಇದ್ದಾನೆ. ಹಾಲೆಲೂಯ. ಇವತ್ತು ಬೆಳಗ್ಗೆ ನಾನು ಪ್ರೇಯರ್ ಮಾಡ್ತಾ ಇರುವಾಗ ಆ 9 ಲಕ್ಷ ಅಮೌಂಟ್ ಸಲ ನಾನು ಪ್ರೇಯರ್ ಮಾಡ್ತಾ ಇದ್ದೆ ಬೆಳಗ್ಗೆ. ಇವತ್ತು ನಾನು ಪ್ರೇಯರ್ ಮಾಡುವಾಗ ದೇವರ ಆತ್ಮ ನನ್ನ ಸಂಗಡ ಮಾತನಾಡಿ, ಮಗನೇ, ಅವ್ರ ಹತ್ರ ದುಡ್ಡಿದೆ, ಭಯ ಪಡಕ್ ಹೋಗ್ಬೇಡ. ಅವ್ರ ಹತ್ರ ಆಸ್ತಿ ಇದೆ, ಭಯ ಪಡಕ್ ಹೋಗ್ಬೇಡ. ನಿನ್ನ ಹತ್ರ ನಾನಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಯಾರ ಕಡೆ ಯೇಸು ಇರ್ತಾನೋ, ಯಾರ ಕಡೆ ಯೇಸು ಇರ್ತಾನೋ, ಹಾಲೆಲೂಯ, ಅವರಲ್ಲಿ ಇರುವುದನ್ನೆಲ್ಲ ನಮ್ಮ ಪಾಲಿಗೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕೇಳಿಸ್ಕೊಡ್ರಿ, ನಾನು ಏನೂ ಇಲ್ಲದವನಾಗಿ ಬಂದೆ, ಇವಾಗ ನನ್ನ ಹತ್ರ ಎಲ್ಲ ಇದೆ. ಎಸ್ ಎಸ್, ಇವಾಗ ನನ್ನ ಹತ್ರ ಎಲ್ಲ ಇದೆ. ಇದಕ್ಕೆ ಕಾರಣ ಗೊತ್ತೇನ್ರಿ? ಯೇಸು. ಹಾಲೆಲೂಯ, ಹಾಲೆಲೂಯ. ನೀನು ಯಾವಾಗ ನಿನ್ನ ಕರುಣೆ ಉಳ್ಳವನಾಗಿ ಅದನ್ನ ಮರೆತು ಮುಂದಕ್ಕೆ ಹೆಜ್ಜೆ ಇಡ್ತೀಯೋ ಅಂತ ಸಂದರ್ಭದಲ್ಲಿ ದೇವರು ನಿನ್ನ ಜೊತೆ ನಿಲ್ಲುವನಾಗಿದ್ದಾನೆ. ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ದ, ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗಿ ಎಂಬುದಾಗಿ. ಆ ದೆವ್ವ ಗದರಿಸದ, ಆ ದೆವ್ವ ಬಿಟ್ಟು ಹೋಗಿ ಹಂದಿಯೊಳಗೆ ಹೊಕ್ಕು, ಹಂದಿ ಸಮುದ್ರೊಳಗೆ ಹೋಗಿ ಬಿದ್ದು ಸತ್ತು ಬಿಟ್ಟು. ಹಾಲೆಲೂಯ. ಯಾವಾಗಲೂ ಕೇಳಿಸ್ಕೊಳ್ಳಿ, ಈ ಕಡೆ ದೆವ್ವ ಬಿಡಿಸಕ್ ಹೋಗುವಾಗ ದೆವ್ವಗಳ ದುರಾತ್ಮ ಪೀಡಿತರಾಗಿರುವಂತ ಜನರು ನಿಮ್ಮ ಮುಂದೆ ಬಂದ್ರೆ ಅವ್ರಿಗೆ ಹೇಳ್ಬೇಕಂದ್ರೆ, ನೀ ಎಲ್ಲಿಂದ ಬಂದಿ ಅಲ್ಲಿಗೆ ವಾಪಸ್ ಹೋಗಬೇಕು ಹೇಳ್ಬೇಕು ಅವ್ರಿಗೆ. ಹಾಲೆಲೂಯ. ಎಲ್ಲಿಂದ ಬಂದಿ ಅಲ್ಲಿಗೆ ವಾಪಸ್ ಹೋಗು. ನಿನ್ನ ಸ್ಥಳ ಇಲ್ಲೆಲ್ಲ, ನಿನ್ನ ಸ್ಥಳ ಬೇರೆ. ಹಾಲೆಲೂಯ, ಹಾಲೆಲೂಯ. ಓಕೆ, ಮುಂದೆ. ಆಗ ಅವನು ರಾತ್ರಿ ವೇಳೆಯಲ್ಲಿ, ಅದು ಮಿಸ್ ಮಾಡಿದೀನಿ, ಆ ರಾಜರನ್ನು, ಅಬ್ರಾಮ್ ಹೋದ, ಅಬ್ರಾಮನ ತಮ್ಮನ ಮಗನು. ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು, ಎಷ್ಟು 318 ಮಂದಿ. ಈ 318 ಅಬ್ರಾಮವ 319. ಈ 319 ಜನ ಕೂಡಿ ನಾಲ್ಕು ರಾಜರನ್ನು ಸೋಲಿಸಿದ್ರು. ಹಾಲೆಲೂಯ, ಹಾಲೆಲೂಯ.
ಸಂಖ್ಯೆ ದೊಡ್ಡದಲ್ಲ, ನಿಮ್ಮ ಒಟ್ಟಿಗೆ ಯಾರದನ ಅವ ದೊಡ್ಡವದಾನ. ಹಾಲೆಲೂಯ. ನಾವು ಸಂಖ್ಯೆ ನೋಡಿ ಮೊಳ ಹಾಕಂಗಿಲ್ಲ, ನಮ್ಮ ಒಳಗಡೆ ಇರುವಂತ ನೋಡಿ ನಾವು ಮೊಳ ಹಾಕ್ತೇವೆ. ಹಾಲೆಲೂಯ. ಸಂಖ್ಯೆ ಇದೆ, 2 ಲಕ್ಷ 3 ಲಕ್ಷ 4 ಲಕ್ಷ ಜನರಿದ್ದಾರೆ. ಡೋಂಟ್ ವರಿ ಬ್ರದರ್, ಈ ಕಡೆ. ಹಾಲೆಲೂಯ. ಬಟ್ ಏನಪ್ಪಾ ಅಂದ್ರೆ, ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ಇರುವಾತನು ಬಹು 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 ದೊಡ್ಡವನಾಗಿದ್ದಾನೆ. ಹಾಲೆಲೂಯ. ಯಾವಾಗ ಈ ಸತ್ಯ ನಿಮಗೆ ಗೊತ್ತಾಗ್ತದೋ, ನಿಮ್ ವಿರುದ್ಧವಾಗಿ 1000 ದೆವ್ವಗಳು ಬರಲಿ, 2000 ದೆವ್ವಗಳು ಬರಲಿ, 1000 ಕಷ್ಟಗಳು ಬರಲಿ, 1000 ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ಏನೇ ಬಂದರೂ ಕೂಡ ನೀನು ಧೈರ್ಯವಾಗಿ ಹೇಳ್ತೀರಂದ್ರೆ, ಹಾಲೆಲೂಯ, ನಿನ್ನಲ್ಲಿ ಇರುವವನಿಗಿಂತ ನನ್ನಲ್ಲಿ ಇರುವವನು ಬಹು ದೊಡ್ಡವನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ನಾವು ಕ್ಯಾನ್ಸರ್ ನೋಡಿ ಹೇಳ್ತೇವೆ, ನಾವು HIV ನೋಡಿ ಹೇಳ್ತೇವೆ, ನಾವು ಟ್ಯೂಮರ್ ನೋಡಿ ಹೇಳ್ತೇವೆ, ನಮ್ಮ ತೆರೆನೋವು ನೋಡಿ ಹೇಳ್ತೇವೆ. ಹಾಲೆಲೂಯ. ಹಾಲೆಲೂಯ. ಹೇಳ್ತೇವೆ ಅಂದ್ರೆ, ಅಪ್ಪ ತೆರೆನೋವು ನೀನ್ ನನ್ನ ದೇವ್ರಿಗಿಂತ ದೊಡ್ಡವ, ಅಪ್ಪ ಕ್ಯಾನ್ಸರ್ ನೀನ್ ನನ್ನ ದೇವ್ರಿಗಿಂತ ದೊಡ್ಡವ, ಅಪ್ಪ HIV ನೀನ್ ನನ್ನ ದೇವ್ರಿಗಿಂತ ದೊಡ್ಡವ. ಹಾಲೆಲೂಯ. ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ರೋಗರಹಿತವಾಗಿ ಆತನ ಉಂಟು ಮಾಡಿದ್ದಾನೆ. ಏನ್ರಿ? ಪಾಪ ಯಾವಾಗ ಬಂತು ಲೋಕದಲ್ಲಿ? ಪಾಪ ಯಾವಾಗ ಬಂತು? ದೇವರು ಏನು ಮಾಡಬೇಡ ಅಂತ ಹೇಳ್ದ, ಮನುಷ್ಯನ ಹತ್ರ ಮಾಡ್ದ. ಅಲ್ಲಿ ತನಕ ಮನುಷ್ಯ ಹುಲಿ ಜೊತೆ ಅನ್ಯೋನ್ಯವಾಗಿದ್ದ, ಸಿಂಹ ಜೊತೆ ಮಲ್ಕೋತಾ ಇದ್ದ, ಕರಡಿ ಜೊತೆ ಅಡ್ಡಾಡ್ತಾ ಇದ್ದ, ದೊಡ್ಡ ದೊಡ್ಡ ನರ ಪ್ರಾಣಿ ಜೊತೆ ಮನುಷ್ಯನ ಒಂದು ಅನ್ಯೋನ್ಯತೆ ಬಹಳ ಚೆನ್ನಾಗಿತ್ತು. ಫಸ್ಟ್ ಟೈಮ್ ದೇವ್ರು ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನಿಗೆ ಅಂಗಿ ಹೊಲಿಸ್ಬೇಕಂತ ಹೇಳಿ ಫಸ್ಟ್ ಟೈಮ್ ದೇವ್ರ ಕೈಯಿಂದ ಆ ಒಂದು ಪ್ರಾಣಿನ ಕೊಲೆ ಮಾಡ್ದ. ಗೊತ್ತ್ರಿ? ಮೊದಲೇ ಸಲ ಅವ್ರು ಪಾಪ ಮಾಡಿದಾಗ ಬೆತ್ತಲೆ ಅಂತ ತಿಳ್ಕೊಂತಾರ, ಅವ್ರೇನಪ್ಪ ಅಂದ್ರೆ ಎಲೆಗಳು ಹಚ್ಕೋತಾರ. 2ನೇ ಸಲ ದೇವ್ರು ಅವರಿಗೆ ಚರ್ಮದ ಅಂಗಿಯನ್ನ ಹೊಲಿಸ್ಕೊಡ್ತಾನ. ಹಾಲೆಲೂಯ. ಹಾಲೆಲೂಯ. ಈ ಚರ್ಮದ ಅಂಗಿ ಹೊಲಿಸ್ಕೊಡ್ಬೇಕಂದ್ರೆ ಒಬ್ಬರದು ಪ್ರಾಣಿಗಳ ಕೊಲೆ ಆಗ್ಬೇಕಾಗಿತ್ತು. ಹಾಲೆಲೂಯ. ಹಾಲೆಲೂಯ. ಸ್ಟೋರಿ ಅಲ್ಲಿಗೆ ಮುಗುದಿಲ್ಲ. ಯಾವ ಆದಾಮನಿಂದ ಪಾಪ ಆಯಿತೋ, ಅದೇ ಆದಾಮನಿಂದ ಯೇಸು ಸ್ವಾಮಿಯಿಂದ ನಮಗೆ ರಕ್ಷಣೆ ಸಿಕ್ತು. ಹಾಲೆಲೂಯ. ಹಳೆ ಆದಾಮ ಪಾಪ ಮಾಡ್ದ, ಪಾಪದಲ್ಲಿ ಬಿದ್ದ, ಪಾಪದಲ್ಲಿ ಸತ್ತ, ಪಾಪದಲ್ಲಿ ನಡೆಸ್ದ. ಬಟ್ ಹೊಸ ಆದಾಮ ಹಂಗಲ್ಲ. ಪಾಪವನ್ನು ಜಯಿಸಿ, ಮೃತ್ಯುಂಜಯನ ಜಯಿಸಿ, ಮರಣವನ್ನು ಜಯಿಸಿ, ಇವತ್ತು ನಿಮ್ಮ ದೇವ್ರ ಜೊತೆ ಆತನ ಬಲಗಡೆಯಲ್ಲಿ ಕೂತ್ಕೊಂಡು ನಮಗಾಗಿ ನಿಮಗಾಗಿ ಆತನ ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಲೆಲೂಯ. ಹೇಳಿ, ನಮ್ಮ ದೇವರು ಆತನು ಬಹಳ ದೊಡ್ಡವನಾಗಿದ್ದಾನೆ. ಹೇಳ, ಬಹಳ ದೊಡ್ಡವನಾಗಿದ್ದಾನೆ. ಎಷ್ಟು ದೊಡ್ಡವನಾಗಿದ್ದಾನೆ? ಎಷ್ಟು ದೊಡ್ಡವನಾಗಿದ್ದಾನೆ? ಎಷ್ಟು ದೊಡ್ಡವನಾಗಿದ್ದಾನೆ? ಹಾಲೆಲೂಯ. ಹಾಲೆಲೂಯ. ಆತನಿಗೆ ಸಿಲುಬೆಗೆ ಹಿಂಗಾಕಿದ್ರು, ಹಿಂಗಾಕಿಲ್ಲ, ಹಿಂಗಾಕಿಲ್ಲ, ಹಿಂಗಾಕಿದ್ರು. ಹಾಲೆಲೂಯ. ಆತನಿಗೆ ಸಿಲುಬೆಯಲ್ಲಿ ಹಾಕುವಾಗ ಯಾವುದೋ ಒಂದು ತೆಗ್ಗಿನಲ್ಲಿ ಹಾಕಿಲ್ಲ, ಯಾವುದೋ ಒಂದು ಮನೆಯಲ್ಲಿ ಹಾಕಿಲ್ಲ, ಗೋಲ್ಗಾತ್ ಬೆಟ್ಟದಲ್ಲಿ. ಹಾಲೆಲೂಯ. ಈ ಬೆಟ್ಟದ ಮೇಲೆ ನಿಂತಿರುವಂತ ಸಿಲುಬೆ ನೋಡಿರುವಂತ ಮನುಷ್ಯರು ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು. ಹಾಲೆಲೂಯ. ಹಾಲೆಲೂಯ. ಅಂದ್ರೆ ದೇವರು ಅಷ್ಟು ದೊಡ್ಡ ದೇವರಾಗಿದ್ದಾನೆ. ಹಾಲೆಲೂಯ. ನಮ್ಮ ದೇವರು ದೊಡ್ಡ ದೇವರು. ನಮ್ಮ ದೇವರು ದೊಡ್ಡ ದೇವರು. ನಿನ್ನ ಸಮಸ್ಯೆ ಎಷ್ಟೇ ಇರ್ಲಿ, ನಿನ್ನ ಸಮಸ್ಯೆ ಏನೇ ಇರ್ಲಿ, ನಿನ್ನ ಕಷ್ಟ ಏನೇ ಇರ್ಲಿ, ಅದನ್ನು ತಂದು ನಿನ್ನ ದೇವರ ಕೈ ಕೊಡುವಾಗ, ಮಗನೇ ಮಗಳೇ ನಿಶ್ಚಿಂತವಾಗಿರು, ಇನ್ನು ಮುಂದೆ ನಾನು ಅದನ್ನು ನೋಡ್ಕೋತೀನಿ ಎಂಬುದಾಗಿ ದೇವರು ಹೇಳ್ತಾನೆ. ಹಾಲೆಲೂಯ. ಹಾಲೆಲೂಯ. ನೆಳ್ಳಡ್ಕೋತಿರಕ್ ಹೋಗ್ಬೇಡ್ರಿ, ನೆಳ್ಳಡ್ಕೋ ಜೀವನ ಮಾಡಕ್ ಹೋಗ್ಬೇಡ್ರಿ, ನೆಳ್ಳಡ್ಕೋತು ವಾಸ ಮಾಡಕ್ ಹೋಗ್ಬೇಡ್ರಿ. ನೆಳ್ಳಡ್ದನ್ನು ಬಿಟ್ಟು ಎದ್ದು ಹಾಸಿಗೆ ತೆಗೆದು ಎದ್ದು ನೀವು ಮುನ್ನುಗ್ರಿ. ಯೇಸು ನಾಮದಲ್ಲಿ ನಂಬಿಕೆಯಿಂದ ಮುನ್ನುಗ್ರಿ, ಯೇಸು ನಾಮದಲ್ಲಿ. ಹಾಲೆಲೂಯ. ಹಾಲೆಲೂಯ. ಯಾಕೆ ನಾವು ಮುನ್ನುಗ್ಗಬೇಕು?
ನಮ್ಮ ದೇವರು ಒಂದೇ ಸ್ಥಳದಲ್ಲಿ ನಿಲ್ಲುವ ದೇವರಲ್ಲ. ಪ್ರಾಬ್ಲಮ್ ಎಷ್ಟಿದೆ? ಎಷ್ಟು ದೊಡ್ಡದಿದೆ ಪ್ರಾಬ್ಲಮ್? 4 ಲಕ್ಷ ಜನರು ಒಂದು ದಶಮಾಂಶ ತೆಗೆದ್ರೆ 40,000. ಅಬ್ರಾಹ್ಮನ ಹತ್ರ ಇದ್ದಂತ ಜನ ದಶಮಾಂಶ ಕೂಡ ಇಟ್ಟಿಲ್ಲ. 40,000 ಜನ ಕೂಡ ಇಟ್ಟಿಲ್ಲ. ಅಬ್ರಾಹ್ಮನಂತ ಇದ್ದಂತ ಜನರು ಬರೀ 319 ಜನರು ಮಾತ್ರ. ನೀವು ಇಮ್ಯಾಜಿನ್ ಮಾಡಿದಿರಿ? ನೀವು ಊಹಿಸ್ಕೊಂಡ್ರಿ? 319 ಜನರು ಕೂಡಿಕೊಂಡು 4 ದೇಶದ ರಾಜ್ಯರನ್ನ ಸೋಲಿಸ್ತಾರೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಡಿಫ್ರೆನ್ಸ್ ಅಲ್ಲಿ ದೇವರಿಲ್ಲ, ಇಲ್ಲಿ ದೇವರಿದ್ದಾನೆ. ಏನಿದಾನೆ? ಅಲ್ಲಿ ದೇವರಿಲ್ಲ, ನಿನ್ ಜೊತೆ ದೇವರಿದ್ದಾನೆ. ಹಾಲೆಲೂಯ. ಬೈಬಲ್ ಹೇಳ್ತಿದೆ, ದಾವೀದನು ಗೊಲ್ಯಾತನ ಕೊಲ್ಲದ ಮೇಲೆ ಎಲ್ಲರೂ ಅಲ್ಲಿರುವಂತ ಎಲ್ಲ ಹೆಣ್ಮಕ್ಳು ಹಾಡು ಹಾಡ್ತಿದ್ರು. ಏನಂತ ಹಾಡು ಹಾಡ್ತಿದ್ರು? ಸೌಲನು 1000 ಗಟ್ಟಲೆ ಕೊಂದ, ದಾವೀದನು 10,000 ಜನರಲ್ಲೇ ಕೊಂದ. ಹಾಲೆಲೂಯ. ನನ್ನ ಪ್ರಶ್ನೆ, ಸೌಲ್ ಹತ್ರ ದೇವ್ರು ಇರ್ಲಿಲ್ವಾ? ಸೌಲ್ ಜೊತೆ ದೇವ್ರು ಇದ್ನ ಇಲ್ಲೋ? ಸುಮ್ಮನೆ ನಾಮಕೆ ವಸ್ತಾ ಇದ್ದ. ಹೇಳಿ, ನಾಮಕೆ ವಸ್ತಾ ಇದ್ದ. ಇವಾಗ ನಿಮ್ ಜೊತೆ ದೇವ್ರು ಅದಾನೋ ಇಲ್ಲೋ? ಇದಾನ್ರಿ ಸ್ವಲ್ಪ ಏನು ಅದಾನ? ಸ್ವಲ್ಪ ಏನೋ ಸ್ವಲ್ಪ ನನ್ನ ಡೌಟ್ ಐತಿ. ಆ ಡೌಟ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ. ಏನ್ರಿ? ಡ್ಯಾನಿಯಲ್ 11:30 ಏನ್ ಹೇಳ್ತದೆ? ಡ್ಯಾನಿಯಲ್ 11:30 ಇರ್ತೀಗಮ್ಮ. ಇಂಗ್ಲಿಷ್ ಭಾಳ ಚೆನ್ನಾಗಿದೆ. ಫಾಸ್ಟ್ ಕನ್ನಡ ಓದ್ರಿ. ತಮ್ಮ ದೇವರ ಅರಿತವರು ದೃಢಚಿತ್ತರಾಗಿರ್ತಾರೆ. 11:32 ಫಾಸ್ಟ್. ಕೇಳ್ಕೊಡು. ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿರ್ತಾರೆ. ಹಾಲೆಲೂಯ. ಅವ್ರ ಹತ್ರ 2 ಮನಸ್ಸಿಲ್ಲ, ಒಂದೇ ಮನಸ್ಸು. ಅವರು ಸಮಯಕ್ಕೆ ತಕ್ಕಾಗಿ ಬದಲಾಗಿಲ್ಲ. ಇಂಗ್ಲಿಷ್ ಓದವ? Wow. Hallelujah. The people shall be strong. Hallelujah. ಕರ್ತನನ್ನ ಅರಿತವರು, ದೇವರನ್ನ ತಿಳಿದುಕೊಂಡವರು, ಅವ್ರು ಯಾವಾಗಲೂ 2 ಮನಸ್ಸುಳ್ಳವರಾಗಿಲ್ಲ. ಅವರೆಲ್ಲರ ಮನಸ್ಸು ದೃಢಚಿತ್ತವಾಗಿರ್ತದೆ. ಹಾಲೆಲೂಯ. ಹೇಳಿ, ನಾನು ದೇವರಲ್ಲಿ ದೃಢಚಿತ್ತನಾಗಿದ್ದೇನೆ. ಯಾರೊಬ್ರು ಬಂದು ನಿನ್ನ ಕಣ್ಪಟ್ಟಿ ಮೇಲೆ ಬಂದು ಕೆಟ್ಟರು ಕೂಡ ಹೇಳ್ಬೇಕು, ನಾನು ಸ್ಟಿಲ್ ಯೇಸು ಸ್ವಾಮಿ ಪ್ರೀತಿ ಮಾಡ್ತೇನೆ. ಹಾಲೆಲೂಯ. ನಿನ್ನ ಆಸ್ತಿ ಕಸ್ಕೊಂಡ್ರು ಕೂಡ ಹೇಳಬೇಕು, ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ನಾನು ಯೇಸುವನ್ನ ಪ್ರೀತಿ ಮಾಡ್ತೇನೆ. ನಿನ್ನ ಮನೆಯವ್ರು ನಿನ್ನ ಹೊರಗೆ ಹಾಕಿದ್ರು ಪರವಾಗಿಲ್ಲ, ನಿನ್ನ ಮನೆಯವ್ರು ನಿನ್ನ ಕೈ ಬಿಟ್ಟರು ಪರವಾಗಿಲ್ಲ, ನಿನ್ನ ಮನೆಯವ್ರು ನಿನ್ನ ತಳ್ಳಿ ಬಿಟ್ಟರು ಪರವಾಗಿಲ್ಲ, ಅಂದ್ರೂ ಕೂಡ ನಾನು ನನ್ನ ಯೇಸುವಿನನ್ನು ಬಿಡಂಗಿಲ್ಲ ಎಂಬುದಾಗಿ ಅಂತ ಸಂದರ್ಭದಲ್ಲಿ ನಿಲ್ಲೋದಾದ್ರೆ, ಹಾಲೆಲೂಯ, ನೀನು ದೇವರ ಬಗ್ಗೆ ನೀನು ದೃಢ ಚಿತ್ತ ಮಾಡಿಕೊಂಡು ನೀನು ದೇವರ ಹಾದಿಯಲ್ಲಿ ನಡೀತಾ ಇದ್ದೆ. Hallelujah. No one can separate us from the love of Christ, nor height, nor depth. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ನಿನ್ನನ್ನು ಅಗಲಿಸಲು ಸಾಧ್ಯವಿಲ್ಲ. ಆಕಾಶದ ಮೇಲಾಗಲಿ ಭೂಮಿಯ ಕೆಳಗಾಗಲಿ ಯಾರೋ ಕೂಡ ನನ್ನನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. Hallelujah. ನಮ್ಮ ನಂಬಿಕೆ ಹೆಂಗ್ ಬೆಳಿಬೇಕು ಗೊತ್ತೇನ್ರಿ? ಯಾರಾದ್ರೂ ನಿಮ್ಮ ಮನೆಯಾಗ ಬ್ರದರ್ ಅಲ್ಲಿ ದೆವ್ವ ಹಿಡಿದ ಬರೀ ಬ್ರದರ್
ಎಂಬುದು ಕರೆಯುವಾಗ ನೀವು ಹೋಗ್ಬಾರ್ದು, ನಿಮ್ಮ ಮಕ್ಕಳು ಕಳಿಸ್ಬೇಕಲ್ಲಿ. ಬ್ರದರ್ ನೀವು ಬರಲ್ವಾ? ನನ್ನ ಮಗನ ಕಾಫಿ ಅದ್ರ ಹೋಗಪ್ಪ. ನಿಮ್ಮ ಮಗನಿಗೆ ABCD ಬರಂಗಿಲ್ಲ. ನಿಮ್ಮ ಮಗನಿಗೆ ಏನು ಬರಂಗಿಲ್ಲ? ABCD ಬರಂಗಿಲ್ಲ, ನಡ್ಯಾಕ್ ಬರಂಗಿಲ್ಲ. ಹಲ್ಲೆಲೂಯಾ. ನಿನ್ನ ನಿಮಿತ್ತವಾಗಿ, ಅಬ್ರಾಮನ ನಿಮಿತ್ತವಾಗಿ ದೇವ್ರ ಲೋಟನ್ನು ಕಾಪಾಡದ. ನಿನ್ನ ನಿಮಿತ್ತವಾಗಿ ಮುಂಬರುವ ನಿನ್ನ ಎಲ್ಲ ಸಂತತಿಯನ್ನ ದೇವರು ಕಾಯ್ದು ಕಾಪಾಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 319 ಜನ ಕೂಡಿಕೊಂಡು, ಓದಪ್ಪ. ಓದು. ಅಬ್ರಾಮನು ತನ್ನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾಣೂರಿನವರೆಗೆ ಹಿಂದಟ್ಟಿದನು. 15 ಜನ. ಆಗ ಅವನು ರಾತ್ರಿ ವೇಳೆಯಲ್ಲಿ ತನ್ನ ದಂಡನ್ನು 2 ಭಾಗ ಮಾಡಿ ಇಡುದೇ 319 ಜನ 319 ಮಾತ್ರ 2 ಭಾಗ ಮಾಡ್ದ. ಎಷ್ಟು? 300. आनंद भाई कितने लोग थे उधर? 319. 319 में कितना बाकी है? 2 बाकी है. ಎಷ್ಟಾಗ್ತೈತಿ? 159 ವರಿ. ಹಲ್ಲೆಲೂಯಾ. ಇರುದೇ 319 ಜನ, ಅದರ ಮತ್ತೆ 2 ಭಾಗ ಮಾಡ್ದ. ಹಲ್ಲೆಲೂಯಾ. ಅಕಾರ್ಡಿಂಗ್ ಟು ಡ್ಯಾನಿಯಲ್ 11:32 ಪ್ರಕಾರ ತಮ್ಮ ದೇವರನ್ನ ಅರಿತವರು ಅವರು ದೃಢಚಿತ್ತರಾಗಿರ್ತಾರೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಬರಲಿ, ಎಷ್ಟೇ ತೊಂದರೆ ಬರಲಿ, ಮಧ್ಯರಾತ್ರಿ 12 ಗಂಟೆಗೆ ಕೇಳೋಕು ರೆಡಿ, ಮಧ್ಯರಾತ್ರಿ 2 ಗಂಟೆಗೆ ಕೇಳೋಕು ರೆಡಿ, ಮಧ್ಯರಾತ್ರಿ 3 ಗಂಟೆಗೆ ಎದ್ದು ನಾನು ಬರ್ಲಿಕ್ಕೆ ರೆಡಿ ಆಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ. ಒಂದು ಸಲ ಒಬ್ಬ ಸಮಾಧಿ ಇತ್ತೊಂದು. ಒಂದು ಸಮಾಧಿಯಲ್ಲಿ ಎಲ್ಲ ಜನರು ಆ ಸಮಾಧಿಗೆ ಹೋಗಕ್ಕೆ ಅವ್ರು ಹೆದರ್ತಾ ಇದ್ರು. ಹೆದರುವಾಗ ಎಲ್ಲ ಜನರು ಮಾತಾಡ್ತಿರುವಾಗ ಏನಂದ್ರೆ, ಒಬ್ಬ ಮುತ್ಯ ಬಂದು ಅವ್ರ ಮಾತನ್ನ ಕೇಳಿಸ್ಕೊತಾನ. ಕೇಳಿಸ್ಕೊಂಡ್ಮೇಲೆ ಇವರು ಸಮಾಧಿ ಬಗ್ಗೆ ಮಾತಾಡಕತ್ತಾರೆ. ಸಮಾಧಿಯಲ್ಲಿ ಹೋಗಿ ಅಮಾಸ್ ದಿನ ಹೋಗಿ ರಾತ್ರಿ 12 ಗಂಟೆಗೆ ಹೋಗಿ 12ವರೆಗೆ ಹೋಗಿ ಅಲ್ಲಿ ಹೋಗಿ ಒಂದು ಮಳಿ ಬಡದು ಬರುವಂತ ಒಂದು ಅವ್ರು ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಮಾತಾಡ್ತಿರುವಾಗ ಯಾರಿಗೂ ಕೂಡ ಸಮಾಧಿ ಒಳಗಡೆ ಹೋಗ್ಲಿಕ್ಕೆ ಧೈರ್ಯ ಇರಲಿಲ್ಲ. ಅಂದ್ರೆ ಆ ಸಮಾಧಿ ಅಷ್ಟು ಭಯಂಕರವಾಗಿತ್ತು. ಒಬ್ಬ ಮುತ್ಯ ಬಂದು ಹೇಳ್ತೇನೆಂದ್ರೆ, ನಾನು ಹೋಗ್ತೇನೆ, ಹೋಗಿ ಅಲ್ಲಿ ಮಳಿ ಹೊಡೆದು ಬರ್ತೇನೆ, ನೀವು ನನಗೆ ಏನು ಕೊಡ್ತೀರಿ ಎಂಬುದಾಗಿ ಈ ಮುತ್ಯ ಅವ್ರನ್ನ ಕೇಳ್ತಾನೆ. ನೀನು ಹೋಗಿ ಬರುವುದಾದ್ರೆ ನಾವು ಇಂತಿಷ್ಟು ನಿನ್ನ ಕೊಡ್ತೀನಿ ಎಂಬುದಾಗಿ ಆ ಮುತ್ಯ ಹೇಳ್ತಾರ. ಅಲ್ಲಲ್ವೇ? ವೇಟ್ ಮಾಡಿದ್ರು. ಅಮಾಸಿ ಬಂತು, ರಾತ್ರಿ ಆಯ್ತು. ಈ ಮುತ್ಯ ತಗೊಂಡ, ಮಳಿ ತಗೊಂಡ, ಒಂದು ಸುತ್ತಿಗೆ ತಗೊಂಡ, ದೋತ್ರ ಹಾಕೊಂಡ ಸಮಾಧಿಗೆ ಹೊಂಟ. ಸಮಾಧಿಗೆ ಹೋಗಿ ಇವರೆಲ್ಲರೂ ಕಾಯ್ತಾ ಇದ್ದಾರೆ, ಏನಾಯ್ತು ಎಂಬುದಾಗಿ. ಈ ಮುತ್ಯ ಹೋಗಿ ಒಂದು ಅವ್ರು ತೋರಿಸುವ ಸ್ಥಳದಲ್ಲಿ ಹೋಗಿ ಮಳಿ ಬಡ್ದು ಧೈರ್ಯವಾಗಿ ಬಡ್ದ ಹಿಂಗೆ ಹೇಳ್ತಾನ. ಎದ್ದ ಮುಂದಕ್ಕೆ ಹೋಗ್ತಾನ, ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಆ ಮುತ್ಯ ಮಳಿ ಹೊಡೆದದ್ದು ಸಮಾಧಿಗಲ್ಲ, ಆ ಮುತ್ಯ ಮಳಿ ಹೊಡೆದು ತನ್ನ ದೋತ್ರಕ್ಕೆ ಮಳಿ ಹೊಡೆದಾನ. ಹಲ್ಲೆಲೂಯಾ. ಎದಕ್ ಮಳಿ ಹೊಡೆದಾನ? ಇನ್ನೇನು ಎದ್ದು ಮುಂದಕ್ಕೆ ಹೋಗಲ್ಲ, ಜಗ್ತಾನ ಹೋಗಲ್ಲ. ಅವನು ಎದಿ ಹೊಡೆದು ಜಲ್ಲಂದು ಅಲ್ಲೇ ಸತ್ತು ಬಿಡ್ತಾನ. ಹಲ್ಲೆಲೂಯಾ.
ಕೆಲವು ಜನ ಹಿಂಗೆ ಡಾಕ್ಟರ್ ಬಾಯಿಂದ ಮಾತು ಬರೋದಾಗೆ ಇನ್ನ ಕಾಯಕತ್ತಾರ ಯಾವ ಬರ್ತದ ನೀ ಉಳ್ಯಂಗಿಲ್ಲ ಮಗೆ. ನಾವು ಉಳಂಗಿಲ್ಲ, ಊಟ ಮಾಡೋಣ ಉಳಂಗಿಲ್ಲ, ಮಕ್ಕಳನ್ನ ಉಳಂಗಿಲ್ಲ, ಏಳುವಾಗ ಉಳಂಗಿಲ್ಲ, ಕೆಲ್ಸಕ್ಕೂ ಉಳಂಗಿಲ್ಲ, ಒಂದ್ ತಿಂಗಳ ದಿನ ಉಳಂಗಿಲ್ಲ. ಅನೇಕ ಸಲ ಭಯನೇ ನಮಗೆ ಕೊಲ್ತೈತಿ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಬೈಬಲ್ ಹೇಳ್ತಾನೆ, ದೇವರು ಕೊಟ್ಟಿರುವಂತ ಆತ್ಮ ಭಯದ ಆತ್ಮ ಅಲ್ಲ, ಹೇಳಿತನದ ಆತ್ಮ ಅಲ್ಲ, ಧೈರ್ಯ, ಶಿಕ್ಷಣ, ಬಲ, ಪ್ರೀತಿಯ ಆತ್ಮ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಲೆಲೂಯಾ. ಒಂದ್ ಎಕ್ಸಾಂಪಲ್ ಹೇಳಿದ್ರೆ ಕೇಳಿಸ್ಕೊಡ್ರಿ. ಆಮೇಲೆ ಹಾಲೆಲೂಯಾ. ಒಂದ್ಸಲ ಒಬ್ರು ನಿಮ್ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರಿ ಸಿಸ್ಟರ್, ನಿಮ್ಗೆ ಗೊತ್ತಿದ್ರು ಅನ್ಕೊಂತೀನಿ ನಾನು. ಹಾಲೆಲೂಯಾ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಒಬ್ರು ಸಿಸ್ಟರ್ ಕೆಲಸ ಮಾಡುವಾಗ, ಇದು ಎಷ್ಟೋ ಒಂದು ವರ್ಷಗಳ ಹಿಂದೆ, ಆಮೇಲೆ ಧರ್ನಾಕಂಡ್ ನನಗೆ ಹೇಳ್ತಾ ಇದ್ರು. ಧರ್ನಾಕಂಡ್ ನನಗೆ ಹೇಳುವಾಗ ಏನಪ್ಪಾ ಅಂದ್ರೆ, ಈ ಒಂದು ಅವ್ರು ಕೆಲಸ ಮಾಡುವಾಗ 38 ವರ್ಷ ಅವ್ರು ಕೆಲಸ ಮಾಡಿದ್ದಾರೆ. ಆಮೇಲೆ ಈ 38 ವರ್ಷದಲ್ಲಿ ಹಾಲೆಲೂಯಾ ಅವರಿಗೆ HIV ಇದೆ, ಅವ್ರಿಗೆ ಗೊತ್ತೇ ಇಲ್ಲ, ಹಂಗೆ ಜೀವಿಸ್ತದ. ಅವ್ರು ಜೀವಿಸ್ತಾ ಇರುವಾಗ ಏನಪ್ಪಾ ಅಂದ್ರೆ, ಕೊನೆಗೆ ಒಂದ್ ದಿನ ರಕ್ತ ಚೆಕ್ ಮಾಡ್ಕೊಂಡ್ರು, ಬ್ಲಡ್ ಚೆಕ್ ಮಾಡ್ಕೊಂಡ್ರು. ಹಾಲೆಲೂಯಾ. ಈ 38 ವರ್ಷ ಅವ್ರಿಗೆ ಏನಾಗಿಲ್ವೋ, ಮುಂಬರುವ ದಿನಗಳಲ್ಲಿ ಅವ್ರಿಗೆ ಕೇವಲ 6 ತಿಂಗಳಲ್ಲಿ ಅದು ಗೊತ್ತಾಗಿ ಅವ್ರು ಸತ್ತು ಬಿಟ್ರು. ಹಾಲೆಲೂಯಾ. ಅಂದ್ರೆ ಅದನ್ನು ಕೇಳಿದ ಕ್ಷಣ ಭಯ ಅವರೊಳಗೆ ಎಂಟ್ರಿ ಆಯ್ತು. ಭಯಕ್ಕೆ ನೀನು ಗದರಿಸ್ಬೇಕು. ಎಲ್ಲ ಗದರಿಸ್ಬೇಕು. ಅಬ್ರಾಮನ ಕೂಡ ಭಯ ಬಂದಿರಬಹುದು, ಬಟ್ ಅಬ್ರಾಮನು ಅಂಜಿ ಕೂತ್ಕೊಂಡಿಲ್ಲ, ಭಯದ ಕೂತ್ಕೊಂಡಿಲ್ಲ. ತನ್ನ ತಮ್ಮನ ಬಗ್ಗೆ ಆತನ ಆಲೋಚನೆ ಮಾಡ್ದ, ತನ್ನ ತಮ್ಮನ ಒಂದು ಹೆಂಡರ ಬಗ್ಗೆ ಆತನ ಆಲೋಚನೆ ಮಾಡ್ದ, ತನ್ನ ತಮ್ಮನ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ದ, ತನ್ನ ತಮ್ಮನ ಆಸ್ತಿ ಬಗ್ಗೆ ಆತನ ಆಲೋಚನೆ ಮಾಡ್ದ. ಹಾಲೆಲೂಯಾ. ಟಿವಿಲಿ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರ, डर के आगे क्या पिए तो ಮೌಂಟೇನ್ ಡ್ಯೂ ಪಿಯೋ ತೋ ಡರ್ ಕೆ ಆಗೆ ಜೀತ. ಈ ಯಾಡ್ ಎಲ್ಲಿಂದ ಕಲ್ತ ಮಾಡ್ರ ಗೊತ್ತೇನ್ರಿ? ಬೈಬಲ್ ಇಂದ ಅವ್ರು ಈ ಯಾಡ್ ಕಲ್ತ ಮಾಡ್ಯಾರ ಅವರು. ಎಸ್ ಏನ್ರಿ? ಡರ್ ಕೆ ಆಗೆ ಜೀತ ಹೈ. ನಿಜವಾಗ್ಲೂ ನೋಡಿದ್ರೆ ದೇವ್ರ ಮಕ್ಕಳು ಹೇಳ್ಬೇಕು, डर के आगे जीत है. डर के आगे जीत है, डर के आगे जीत है, डर के आगे जीत है. ಹಾಲೆಲೂಯಾ. 2020 ಎಂಟರ್ ಆಗುವಾಗ ನೀನು ಸೋಲಿನ ಮುಖತ್ತು ಎಂಟರ್ ಆಗಬಾರ್ದು. ನಕ್ಕೋತ, ಕುಣಿಯುತ್ತ, ಜಗಿಯುತ್ತ, ನಲಿಯುತ್ತ, ಹಾಲೆಲೂಯಾ ನೀನು ಎಂಟರ್ ಆಗೋ. ಹೋದಷ್ಟವೆಲ್ಲ ಹೆಂಗ್ ಎಂಟರ್ ಆಗಿವಿ? ಸ್ವಲ್ಪ ಜನ ಇದ್ದೀನೋ. ಎಷ್ಟು? ವರ್ಷ ಪೂರ್ತಿ ಬರ್ರಿ ನಮ್ ಜೀವನ ಬರ್ರಿ ನಗುದು ಡ್ಯಾನ್ಸ್ ಮಾಡೋದಾಗೈತಿ. ಕಷ್ಟಗಳ ಮಧ್ಯದಲ್ಲಿ ಬಂತ ಬಿರಿಯಾನಿ ತಿನ್ನು. ಯಾರಾದ್ರೇನಂದ್ರ ಬಿರಿಯಾನಿ ತಿನ್ನು. ಗಂಡನ ಜಗಳ ಆಯ್ತಾ ಬಿರಿಯಾನಿ ತರಿಸ್ತೀನು. ಹಲೋ, ನಾನ್ ಮಾಡೀನಿ. ಅಷ್ಟರ ಮನ್ಯಾಗ ಜಗಳ ಆಗ್ತಾವ. ಇವ್ರ ಮನೆಯಾಗ ಜಗಳ ನಮ್ಗೇನು ಹೇಳ್ತಾರ? ಪ್ರತಿಯೊಬ್ಬ ಮನೆಯಲ್ಲಿ ದೋಷ ತೂತಿದಾವ. ಹೇಳ್ರಿ, ನಿಮ್ಮ ಮನ್ಯಾಗ ದೋಷ ತೂತದಲ್ರಿ? ನಮ್ಮ ಮನ್ಯಾಗ ಅದಾವ, ನಿಮ್ಮ ಮನ್ಯಾಗ ಅದಾವಲ್ಲ, ನಿಮ್ಮ ಮನ್ಯಾಗ ಅದಾವಲ್ಲ. ಹಲೋ, ಎಲ್ಲರ ಮನೆಯಲ್ಲಿ ಇದಾವೆ. ಬಂದಾಗ ಅದನ್ನ ಹೆಂಗ್ ಹೋಗ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಯ್ತು. ಲೋಕದಲ್ಲಿ ಯಾವ ಕಪ್ಪಲ್ ಇಲ್ಲ, ಜಗಳಾಡದಿರುವಂತ ಕಪ್ಪಲ್ ಲೋಕದಲ್ಲಿ ಇಲ್ಲವೇ ಇಲ್ಲ. ಅಂತ ಬೆನಿಹಿನ್ ದೊಡ್ಡ ದೇವ್ರ ಸೇವಕ, ಇಡೀ ಲೋಕ ಅವನನ್ನ ಕಂಡ್ರೆ ಒಂದು ಗೌರವದಿಂದ ನೋಡ್ತಾರೆ. ಅವನ ಹೆಂಡತಿ ಅವನಿಗೆ ನಡು ಡೈವರ್ಸ್ ಆಯ್ತು. ಡೈವರ್ಸ್ ಆದ್ಮೇಲೆ ಹಲಲ್ವಿಯಾ ಆತನ ಸೇವೆ ಮಾಡ್ತಾ ಹೋದ. ಆಕೆ ಕೂಡ ತನ್ನ ಲೈಫಲ್ಲಿ ಹಂಗೆ ಹೋದ್ಲು. ಹಲಲ್ವಿಯಾ ಬರ್ತಾ 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 ಯಾವಾಗ ಹೆಂಗ್ ಡೈವರ್ಸ್ ಆಯ್ತೋ ಮತ್ತೆ ಅವ್ರು ಹಂಗೇ ಕೂಡಿದ್ರು.
ಎಷ್ಟೋ ವರ್ಷಗಳ ತನಕ ಅವ್ರು ಬೇರೆ ಬೇರೆ ಇದ್ರು. ಇವತ್ತು ನೀವೆಲ್ಲ ಅಂತಿರಲ್ಲ ಪೋಲ್ದಂಗೆ ಪೋಲ್ದಂಗೆ ಪೋಲ್ದಂಗೆ. ಹಲ್ಲಲ್ವಿಯ ಪೋಲ್ದಂಗೆ. ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. ಇವಾಗ ಗಂಡ ಹೆಂಡತಿ ಆರಾಮ್ ಸಿರಿ 30,000 ಜನರ ಒಂದು ಸಭೆಯೊಟ್ಟಿಗೆ ಅನ್ಯೋನ್ಯತೆಯಿಂದ ಇವಾಗ ಆರಾಮ್ ಸರಿ ಹ್ಯಾಪಿಯಾಗಿ ದೇವರು ಸುಂದರವಾಗಿ 2 ಮಕ್ಕಳು ಕೊಟ್ಟಿದ್ದಾನೆ. ದೇವರು ಸುಂದರವಾಗಿ ಒಂದು 5 ಅಥವಾ 6 ಮೊಮ್ಮಕ್ಕಳು ಕೊಟ್ಟಿದ್ದಾನೆ ಅವರಿಗೆ. ಹಲೋ ಹೇಳಿ, ಸಮಸ್ಯೆಗಳು ಬರ್ತಾವ? ಸಮಸ್ಯೆಗಳು ಬರ್ತಾವ. ಬಂದಾಗ ನೀ ಹೆಂಗ್ ರಿಯಾಕ್ಟ್ ಮಾಡ್ತಿ? ಹೇಳಿ, ಹೆಂಗ್ ರಿಯಾಕ್ಟ್ ಮಾಡ್ತೆ? ಹೇಳ್ರಿ. ತಕ 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 ತೈ 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 ಕುಣಿತ್ಯಾ? ಕುಣಿತ್ಯಾ? ದೇವ್ರ ನೀವು ಒರಿಜಿನಲ್ ಬೇಕು. ಏನ್ ಬೇಕು? ಒರಿಜಿನಲ್. ಹೇಳಿ, ದೇವ್ರ ಒರಿಜಿನಲ್ ಬೇಕು, ಡೂಪ್ಲಿಕೇಟ್ ಬೇಡ. ಮೊಬೈಲ್ ಹೇಳ್ತದೆ, ಮರ ಹಸಿಯಾಗಿರುವಾಗಲೇ ಈ ರೀತಿ ಆದ್ರೆ ಮರ ಒಣಗಿದ ಮೇಲೆ ಹೆಂಗಾಗ್ತದೆ? ಹಲ್ಲೆಲೂಯಾ. ಯೇಸು ಸ್ವಾಮಿ ಕೈಯಲ್ಲಿ ಮರ ತೊಂಡು ಆತನು ಕೇರ್ತಾ ಇದ್ದಾನೆ. ಆ ಕಾಳು ಎಲ್ಲಿ ಬೀಳ್ತಾವ? ಕಣಕ್ ಬೀಳ್ತಾವ, ಧೂಳಿದ್ದು ಹಾರಿ ಹೋಗ್ತಾವ. ಕೊನೆ ದಿನಗಳಲ್ಲಿ ಹಿಂಗೆ ಆಗ್ತೈತಿ. ಯೇಸು ಸ್ವಾಮಿ ಹೇಳ್ತಾನೆ ಅಂದ್ರೆ ಒಂದು ಹೇಳ್ತಾನಪ್ಪ ಅಂದ್ರೆ, ಗೋಧಿಯ ಮಧ್ಯದಲ್ಲಿ ಹಣಜಿ ಬೆಳೀತು. ಹಣಜಿ ಬೆಳೆಯುವಾಗ ಅಲ್ಲಿರುವಂತ ತೋಟಗಾರ ಹೇಳ್ತಾನೆ, ಸ್ವಾಮಿ ಹಣಜಿ ಕಿತ್ತೆ ಹಾಕ್ಲಿ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಕಿತ್ತೆ ಹಾಕಕ್ ಹೋಗ್ಬೇಡ, ಯಾಕಂದ್ರೆ ರಾಶಿ ಸಮಯ ಬಂದಾಗ ಹಣಜಿ ಬೇರೆ ಮಾಡ್ರಿ, ಗೋಧಿ ಬೇರೆ ಮಾಡ್ರಿ. ಹಲ್ಲೆಲೂಯಾ. ಗೋಧಿ ಕಣಕ್ ಹಾಕ್ರಿ, ಹಣಜಿ ಸೊಳಕ್ ಹಾಕ್ರಿ. ಹಲ್ಲೆಲೂಯಾ. ಲೈಫಲ್ಲಿ ಏನೇ ಬಂದ್ರು ಕೂಡ ಧೈರ್ಯದಿಂದ ಮುನ್ನುಗ್ರಿ, ಧೈರ್ಯದಿಂದ ಎದುರಿಸ್ರಿ. ಹಲ್ಲೆಲೂಯಾ. ಹೇಳಿ, ಲೈಫಲ್ಲಿ ಏನೇ ಬಂದ್ರು ಕೂಡ ಧೈರ್ಯದಿಂದ ಎದುರಿಸ್ರಿ, ಧೈರ್ಯದಿಂದ ಮುನ್ನುಗ್ರಿ. ಸಿಟ್ಟಿನಾಗ ಯಾವ್ದು ಡಿಸಿಷನ್ ತಗೊಳಕ್ ಹೋಗ್ಬೇಡ್ರಿ. ಸಿಟ್ಟು ಬಂದದ ಒಂದ್ ತಾಸ ಅರ್ಥ ಸುಮ್ಮನೆ ಮೌನವಾಗಿರ್ರಿ, ಸುಮ್ಮನೆ ಕೂತ್ಕೊಳ್ರಿ. ಸಿಟ್ಟು ಬರೋದು ತಪ್ಪಲ್ಲ. ಹಲ್ಲೆಲೂಯಾ. ಸಿಟ್ಟಿನಾಗ ಸಿಟ್ಟು ಮಾಡೋದು ತಪ್ಪಲ್ಲ. ಆ ಸಿಟ್ಟು ಮಾಡಿ ಸಿಟ್ಟಿನಾಗ ಡಿಸಿಷನ್ ತಗೋತಿರಲ್ಲ, ಅದು ತಪ್ಪು. ನಾವು ಮೊನ್ನೆ ಒಂದು ಹಳ್ಳಿ ಹೋಗಿದ್ವಿ. ಆ ಹಳ್ಳಿಗೆ ಹೋಗುವಾಗ ಅವ್ರಿಗೊಂದು ಒಬ್ಬಳೇ ಮಗಳು, ದುಡ್ಡಿದೆ, ಆಸ್ತಿ ಇದೆ, ಹಣ ಇದೆ, ಎಲ್ಲ ಇದೆ. ಅವ್ರಿಗಿರುವಂತ ಒಬ್ಬಳೇ ಮಗಳು, 17 ವರ್ಷದ ಮಗಳು, ಕಾಲೇಜ್ ಹೋಗ್ತಾ ಇರುವಾಗ ಆ ಮನೇಲಿ ಹೋಗುವಾಗ ಆ ಮನೇಲಿ ನಾವು ಹೋಗಿ ಕೂತ್ಕೊಳ್ಳುವಾಗ ನಮ್ಗೆ ಗೊತ್ತಿಲ್ಲ ಅದು ಅದೇ ಮನೆ ಐತೆ ಅಂತೇಳಿ. ಯಾವುದೊಂದು ಚುಲ್ಲ ಕಾರಣಕ್ಕಾಗಿ, ಸಣ್ಣ ಒಂದು ಕಾರಣಕ್ಕಾಗಿ ಆ ಮಗಳು ನೇಣಕೊಂಡ್ ಸತ್ತು ಬಿಟ್ಲು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕ? ನಾನು ಹೇಳಿದೆ, ಇದೇ 1 ವರ್ಷ ಹಿಂದೆ ಅಥವಾ 6 ತಿಂಗಳ ಹಿಂದೆ ನೀವು ನಮಗ ನೀವು ಭೇಟಿಯಾಗಿದ್ರ ನಿಮ್ಮ ಮಗಳು ಸಾಯ್ತಿದ್ದಿಲ್ಲ ಎಂಬುದು ನಾನು ಅವ್ರಿಗೆ ಹೇಳಿದೆ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿಯನ್ನು ಕಂಡುಕೊಂಡಿರುತ್ತ ಮಗಳು ಯಾರೂ ಕೂಡ ಅಂತ ಒಂದು ಹೆಜ್ಜೆ ಇಡ್ಲಿಕ್ಕೆ ಇಷ್ಟಪಡಂಗಿಲ್ಲ. ಹಲ್ಲೆಲೂಯಾ. ಜೀವನ ಬಹಳ ಪ್ರೆಷಸ್ ಇದೆ, ಜೀವನ ಬಹಳ ಉತ್ತಮ ಇದೆ. ಜೀವನದಲ್ಲಿ ನೀವು ಇನ್ನೂ ಬಹಳ ದೇವ್ರಿಗೋಸ್ಕರ ಮಾಡಬೇಕಾಗಿದೆ. ಎಂತ ದೊಡ್ಡ ಸಮಸ್ಯೆ ಬರಲಿ ಹೇಳಿ, ಎಂತ ದೊಡ್ಡ ಸಮಸ್ಯೆ ಬರಲಿ, ಎಂತ ದೊಡ್ಡ ಸಮಸ್ಯೆ ಬರಲಿ, ಎಂತ ದೊಡ್ಡ ಸಮಸ್ಯೆ ಬರಲಿ, ಧೈರ್ಯದಿಂದ ಅದನ್ನ ಎದುರಿಸ್ರಿ. ಹೇಳಿ, ಧೈರ್ಯದಿಂದ ಎದುರಿಸ್ರಿ. ಹೇಳಿ, ಧೈರ್ಯದಿಂದ ಎದುರಿಸ್ರಿ. ಧೈರ್ಯದಿಂದ ಎದುರಿಸ್ರಿ. ಹೆಂಗ ಧೈರ್ಯ ಹೆಂಗ್ ಬರ್ತದ? ಹೆಂಗ? ಹಲೋ, ಧೈರ್ಯದಿಂದ ಎದುರಿಸ.
ಹಲ್ಲೆಲೂಯಾ. ಹೇಳುವಾಗ ಮುಖದ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು. ಏನಿರ್ಬೇಕ್ರಿ? ಕಾನ್ಫಿಡೆನ್ಸ್ ಮುಖದ ಮೇಲೆ, ಕಾನ್ಫಿಡೆನ್ಸ್ ಇರ್ಬೇಕು ಮುಖದ ಮೇಲೆ. ಮಕ್ಕ ಏನೋ ಹೆದರ್ತಾ ಇಲ್ಲ. ಏಸು 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 ಏಸು. ಹೆದರಾಕತ್ತೀಯೋ ಏನ್ ಹೆದರ್ಸಾಕತ್ತೀಯೋ ಒಂದು ಗೊತ್ತಾಗಲ್ಲ. ಬಂದದ ಬರ್ಲೆ, ನನಗ್ ಬರಲ್ಲ ಇನ್ಯಾರಿಗೆ ಬರ್ತದಪ್ಪ? ಹೇಳಿ, ನನಗ್ ಬರಲ್ಲ ಇನ್ ಯಾರಿಗೆ ಬರ್ತದಪ್ಪ? ಯಾರಿಗೆ ಬರ್ತದ? ನನಗ್ ಬರಲ್ಲ ಯಾರಿಗೆ ಬರ್ತದ ಇದು? ನಿನಗ್ ಬಂದದ ಅಂದ್ರೆ ನಿನ್ನೊಳಗಡೆ ಅದನ್ನ ಮೀರಿಸುವಷ್ಟು ಶಕ್ತಿ ನಿನ್ನೊಳಗಡೆ ಇದೆ. ದೇವರು ಶಕ್ತಿಗೆ ಮೀರಿ ಶೋಧನೆ ಕೊಡಂಗಿಲ್ಲ. ಓದಪ್ಪ ಕೊರೆ ಅಂತ 10ನೇ ಅಧ್ಯಾಯ ತೆಗಿ. 1 ಕೊರಿಂಥ 2 ಕೊರಿಂಥ 1ನೇ 10ನೇ ತೆಗಿ. ಹಾ 13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಕೇಳಿಸ್ಕೊಳ್ರಿ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ನಿನಗೆ ಸಂಭವಿಸಲಿಲ್ಲ. ಯಾವುದು ಸಂಭವಿಸಿಲ್ಲ. ನನಗೆ ಯಾಕೆ ಕಷ್ಟ, 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 ನನಗೆ ಯಾಕೆ ಕಷ್ಟ ಕಷ್ಟ ಅದು ತಮ್ಮನ್ನು ತಾವು ಶಪಿಸ್ಕೊಳ್ತಾರ. ಹಲೋ, ನಿಮ್ಮನ್ನು ಶಪಿಸ್ಕೊಳ್ಳಕ್ಕೆ ದೇವರನ್ನು ಉಂಟು ಮಾಡಿಲ್ಲ. ನಿಮ್ಮನ್ನು ನೀವು ಆಶೀರ್ವಾದ ಮಾಡಿಕೊಳ್ಳಕ್ಕಾಗಿ ದೇವರನ್ನು ಉಂಟು ಮಾಡಿದ್ದಾನೆ. ಮುಂದೆ ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನಿಮ್ಮ ಕೆಪಾಸಿಟಿ ದೇವ್ರಿಗೆ ಗೊತ್ತು. ಏನ್ರಿ? ನಿನ್ನ ಕೆಪಾಸಿಟಿ ದೇವ್ರಿಗೆ ಗೊತ್ತು. ಹಂಗೆ ಅಬ್ರಾಮ್ನ ಕೆಪಾಸಿಟಿ ಅಬ್ರಾಮ್ನಿಗೆ ಗೊತ್ತಿತ್ತು. ಏನ್ರಿ? ಅದಕ್ಕೋಸ್ಕರವಾಗಿ ಹಿ ಇಸ್ ದ ಫಾದರ್ ಆಫ್ ಅವರ್ ನೇಷನ್. ಅಂದ್ರೆ ನಂಬಿಕೆಗೆ ಆತನು ಮೂಲ ಪಿತ್ರ. ಯಾರು 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 ಇವಾಗ ನಂಬಿಕೆ ಅನ್ನುವಾಗ ಫಸ್ಟ್ ವರ್ಡ್ ನಮ್ಗೆ ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ತದೆ? ಯಾಕೆ? ಅಬ್ರಾಮನು ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯ ಮಾಡ್ದ. ಹಾಲೆಲೂಯಾ, ಹಾಲೆಲೂಯಾ. ಅಬ್ರಾಮ್ ಏನ್ ಮಾಡ್ದ? ದೇವ್ರಿಗೋಸ್ಕರವಾಗಿ ಮಾಡ್ದ. ನಾವು ಕೂಡ ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡ್ಲಿಕ್ಕೆ ಕರೆದಿಲ್ಲ. ನಾವು ಕೂಡ ಸಣ್ಣ ಸಣ್ಣ ಮಾತುಗಳಿಗೆ ಮಕ ಉಬ್ಬಿಸೋಕೆ ಕರೆದಿಲ್ಲ. ಹಲೋ ಹಾಲೋ ಹಾಲೋ. ಮಕ ಉಬ್ಸೋದಕ್ಕೆ ಟೈಮ್ ಹೋಗ್ಬಿಡ್ತೈತೆ. ವಿ ಆರ್ ನಾಟ್ ಕಮ್ ಹಿಯರ್ ಟು ಮಕ ಉಬ್ಬಿಸಿಂಗ್. ಎಸ್, ಹಲೋ. ಮಕ ಉಬ್ಸೋ ಸಮಯ, ಚಟ್ಕೊಳ್ಳೋ ಸಮಯ, ಅಳುವ ಸಮಯ, ಗೋಲಾಡೋ ಸಮಯ, ಬಿದ್ದು ಒದ್ದಾಡೋ ಸಮಯ ಹೋಯ್ತೀಗ. ಎದ್ದು ನಡೆದಾಡುವ ಸಮಯ ಬಂದಿದೆ. ದೇವ್ರಿಗೋಸ್ಕರ ಏನಾದ್ರು ಮಾಡುವ ಸಮಯ ಬಂದಿದೆ. ಹಾಲೆಲೂಯಾ. ದೇವ್ರಿಗೋಸ್ಕರ ಏನಾದ್ರು ಮಾಡುವ ಸಮಯ ಬಂದಿದೆ. ಹಾಲೆಲೂಯಾ, ಹಾಲೆಲೂಯಾ.